ಹಾಂ ನಾ ಇಲ್ಲಿ ಒಳಗ ಇದನ್ನ ಗಾಡಿ ಅಡ್ಡ ಸನಕ್ ಬಂದನಿಗೆ ಶೇಖರ್ ನನ್ನ ಗಾಡಿ ಡೇಬಿ ಒಂದು ಹಚ್ಚ ಇಂಜನ್ ತಗದ ನನ್ನ ಸೈದಾಪುರ್ ಫ್ಯಾಕ್ಟ್ರಿಯಲ್ಲಿ ಸಾಕಷ್ಟು ಏನಂದರೆ ಬೆಂಕಿ ಹೊತ್ತಿ ಉರಿತಾ ಇರುವಂಥದ್ದು, ಸಾಕಷ್ಟು ಏನಂದರೆ ನಷ್ಟ ಆಗಿರುವಂಥದ್ದು ನೋಡಿ. ಇದೆಲ್ಲ ಏನು ಟ್ರ್ಯಾಕ್ಟರ್ಗಳು ಏನು ಬಂದು ತರಬಿದ್ದು ಕಬ್ಬು ಏನೈತಲ್ಲ ಅದೆಲ್ಲದಕ್ಕೂ ಬೆಂಕಿ ಹೊತ್ತಿ ಉರಿತಾ ಇರುವಂಥದ್ದು. ನಿಮ್ಮನ್ನು ಗಾಡಿ ಅದಾವ್ರಿ? ಓ, ಮತ್ತು ಇಂಜನ್ ತೆಗ್ದಿಲ್ರಿ? ಸಾಹೇಬ್ರಿ ಇಂಜನ್ಗಳಾರ ತಕೋರಿ. ಏ ಆರ್ಸಕ್ ಪ್ರಯತ್ನ ರೀ ಮಾಡ್ರಲ್ಲ. ಏ ಸರ ಮಣ್ಣುಗಿರಿ ಮಣ್ಣುಗಿರಿ. ಓಹೋ, ಒಂದು ಇಂಜನ್ಕನ ಉರಿ ಹತ್ತೈತಿ. ಹಬ್ಬ ಎಲ್ಲ ಕಡೆ ಹೋಯ್ತಿತ್ತಲ್ರಿ. ಏನ್ ಎಲ್ಲಿ ಹೋದ್ರು ಯಾರಿಗೆ ಅವ್ರ ಮೊದಲು ಉಗಿದ್ರ ಅವ್ರು ಯಾಂತನೇ ಎಲ್ಲಿ ಉಗಿದ್ರು ಏ ಅಣ್ಣ ಏ ಸೈಡಾಗ್ರಿ. ಏ ಡಿಜಾಲ್ ಒಮ್ಮೆ ಹೊತ್ತೈತೆ ಅಣ್ಣ. ಅಬ್ಬಬ್ಬಬ್ಬಬ್ಬ ಇದು ಯಾವ್ದು ಸೈದಾಪುರ್ ಫ್ಯಾಕ್ಟ್ರಿ ಅಲ್ರಿ? ಸೈದಾಪುರ್ ಫ್ಯಾಕ್ಟ್ರಿ ಇದು. ಅಬ್ಬಾ ಇಲಾಖೆಯವರು ಸಾಕಷ್ಟು ಹರಸಾಹಸ ಪಡ್ತಾ ಇರುವಂಥದ್ದು. ಒಟ್ಟು ಎಲ್ಲ ಕಡೆ ಫ್ಯಾಕ್ಟ್ರಿಯಲ್ಲಿ ಎಷ್ಟೆಷ್ಟು ವಾಹನಗಳಿದ್ದು ಅವೆಲ್ಲ ವಾಹನಗಳಿಗೆ ಬೆಂಕಿ ಹೊತ್ತಿರುವಂಥದ್ದು. ಪ್ರಯತ್ನ ಮಾಡ್ತಾ ಇದ್ದಾರಾ? ಹಾಂ, ಓಕೆ ಅಣ್ಣ ಈ ಕಡೆ. ಹಾಂ, ಟ್ರ್ಯಾಕ್ಟರ್ ಏನು ಅಟ್ಲೀಸ್ಟ್ ಆ ಇಂಜಿನ್ ಆದ್ರೂ ನಾವು ಉಳಿಸ್ಕೊಳ್ಳೋದಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ರೈತರು. ಸಾಕಷ್ಟು ಪ್ರಮಾಣದಲ್ಲಿ ಏನಂದರೆ ಇದು ನಷ್ಟ ಆಗಿರುವಂಥದ್ದು, ಆಗ್ತಾ ಇರುವಂಥದ್ದು. ಅಲ್ಲಿ ನೋಡಿ, ಅಲ್ಲೊಂದು ನೋಡಿ ಟ್ರ್ಯಾಕ್ಟರ್ ನೋಡಿ ಬೆಂಕಿ ಹೊತ್ತದ ಹಾಗೆ ಓಡಿಸ್ಕೊಂಡು ಹೊರಡ್ತಾ ಇರುವಂಥದ್ದು. ಸಿಕ್ಕಾಪಟ್ಟಿ ಅಲ್ರಿ. ಯಾವ ಟಿವಿನೇ ಅಲ್ರಿ? ಸುದೀಪ್ ಅಂಟೇನಲ್ಲ, ಲೈವ್ ಸ್ಟಾರ್ಟ್. ಭಾಳ ಕಟ್ ಲುಕ್ಸಾನ್. ಈಗ ಎಲ್ಲ ರೈತರು ಹೆಂಗ್ರಿ, ಈಗ ಇಂಜನ್ಗಳೆಲ್ಲ ಹಂಗದಾವಲ್ರಿ. ಮತ್ತೆ ಏನು ಮಾಡೋದು ನೋಡ್ರಿ, ಈಗ ಅವ್ರು ನಾವು ಕಬ್ಬು ಕಡ್ದವ್ರು ನಾವು ಈಗ ರೈತರನ್ನ ಸರಿ ಬೇಸ್ಟ್. ಹಬ್ಬ ಎಲ್ಲ ಕಡೆ ಹೋಯ್ತೈತಲ್ರಿ? ಎಲ್ಲ ಕಡೆ ಹೋಯ್ತೈತ್ರಿ.
ಇಷ್ಟೊಂದು ತೀವ್ರತೆ ಹೆಂಗ್ರಿ? ಹಬ್ಬ ಅಲ್ಲಿ ಅಲ್ಲಿ ನೋಡಿ, ಅಟ್ಲೀಸ್ಟ್ ಇಂಜನ್ ಆದ್ರೂ ಉಳಿಸ್ಕೊಳ್ಳೋಣ ಅಂತೇಳಿ ಕೆಲಸ ಹೇಳಿ ಅಷ್ಟು ದೂರಕ್ಕೆ ಗಾಡಿ ಹೊಡ್ಕೊಂಡು ಹೋಗಿದ್ದಾರೆ ಮಾಲಕರು. ಇಡೀ ಫ್ಯಾಕ್ಟ್ರಿಯಲ್ಲಿ ಎಷ್ಟು ಇತ್ತಲ್ಲ ಅದಕ್ಕೆಲ್ಲ ಬೆಂಕಿ ಹತ್ತಿದೆ. ಸರ್, ಸೈದಾಪುರ್ ಫ್ಯಾಕ್ಟ್ರಿ ಇದು ಮಾಲಿಂಗ್ಪುರದಿಂದ ಮತ್ತೆ ಪೂರ್ನೆಲ್ಲ ಹಾಕಿತ್ತಲ್ರಿ ಉರಿಯಲ್ಲಿ. ಒಂದ್ ಬ್ಲಾಸ್ಟ್ ಆಯ್ತು, ಇಂಜನ್ ಬ್ಲಾಸ್ಟ್ ಆಯ್ತು. ಅಲ್ಲೊಂದು ಇಂಜನ್ ಮತ್ತೆ ಪೂರ್ಣ ಕರಕಲಾಗಿದೆ. ಕಾರ್ಖಾನೆ ಮಾಲೀಕರು ಯಾವಾಗ ನಿನ್ನೆ ಏನು ಕಬ್ಬು ಬೆಳೆಗಾರರು ಮುಧೋಳ್ ಬಂದ್ಗೆ ಕರೆಯನ್ನು ನೀಡ್ತಾರೆ, ಆ ಬಂದ್ಗೆ ಕರೆ ನೀಡ್ತಿದ್ದಂತೆ ಎಚ್ಚೆತ್ತುಕೊಂಡಿರ್ತಕ್ಕಂಥ ಕೆಲ ಕಾರ್ಖಾನೆ ಮಾಲೀಕರು ತಮ್ಮ ಧರಣಿಗತಿಯನ್ನ ಅಪ್ಡೇಟ್ ಅನ್ನು ಮಾಡ್ತಾರೆ. ಮೂಲಕ 3,300 ಪ್ರತಿ ಟನ್ಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಅವರು ನಿಗದಿ ಮಾಡಿರ್ತಕ್ಕಂಥ ದರ, ಕಾರ್ಖಾನೆ ಮಾಲೀಕರಿಗೆ ಮಾಡಿರ್ತಕ್ಕಂಥ ದರ ರೈತರಿಗೆ ಒಪ್ಪಿಗೆ ಆಗಿರಲಿಲ್ಲ. ಈ ರೀತಿಯಾದಂತ ಹಿನ್ನೆಲೆಯಲ್ಲಿ ಇವತ್ತು ಮುಧೋಳ್ ರೈತರು ಏನು ಮುಧೋಳ್ ಬಂದ್ಗೆ ಕರೆ ನೀಡಿದ್ರು, ಟ್ರ್ಯಾಕ್ಟರ್ ರ್ಯಾಲಿಯನ್ನು ಮಾಡಿದ್ರು. ಈ ರೀತಿಯಾದಂತ ಅವಘಡವನ್ನ ಮಾಡ್ತೇವೆ, ನಮ್ಮನ್ನ ಸ್ಲೈಟ್ ಆಗಿ ತಗೊಳ್ಬೇಡಿ, ನಾವು ಶಾಂತ ರೀತಿಯಿಂದ ಹೋರಾಟ ಮಾಡ್ತಾ ಇದ್ದೇವೆ. ಡ್ರೈವರ್ ನಿಲ್ಸ್ಕೊಡ್ರಿ, ಡ್ರೈವರ್ ನಿಲ್ಸ್ಕೊಡ್ರಿ. ಮಣ್ಣು ಗೊತ್ತಿರಿ ಸರ, ಮಣ್ಣು ಗೊತ್ತಿರಿ, ಮಣ್ಣು ಗೊತ್ತಿರಿ, ಮಣ್ಣು ಗೊತ್ತಿ ಚಕ್ರಿ. ಸರ್, ಡ್ರೈವರ್ ಯಾರ? ಮಣ್ಣು ಗೊತ್ತಿತ್ತು ಹೇಳ್ರಿ, ಮಣ್ಣು. ಏನು ಇಲ್ಲಿ ಡ್ರೈವರ್ಗಳಿದಾರಲ್ಲ, ಅವ್ರು ಅಟ್ಲೀಸ್ಟ್ ನಮ್ಮ ವಾಹನಗಳು ಉಳಿಲಿ, ಇಂಜನ್ಗಳಾದ್ರೂ ಉಳಿಲಿ ಅಂತೇಳಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಷ್ಟಾದ್ರೂ ಸಹಿತ ಅಟಾಗ್ತಾ ಇಲ್ಲ ಯಾರಿಗೂ. ಪಾಪ ಒಬ್ಬೊಬ್ರು ಡ್ರೈವರ್ಗಳು ಏನ್ ಮಾಡಿದ್ದಾರೆ ಅಂದ್ರೆ, ಕೆಲವೊಂದಿಷ್ಟು ಜನ ಇಲ್ಲೇ ವಾಹನಗಳನ್ನ ನಿಲ್ಲಿಸಿ ಊರಿಗೆ ಹೋಗಿದ್ದಾರೆ, ಕೆಲವೊಂದಿಷ್ಟು ಜನ ಎಲ್ಲೂ ಚಾ ಕುಡಿಯೋದಕ್ಕೆ ಹೋಗಿದ್ದಾರೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಅವ್ರವ್ರ ವಾಹನಗಳು ಉಳಿಲಿ ಅಂತೇಳಿ ಹರಸಾಹಸ ಪಡ್ತಾ ಇದ್ದಾರೆ. ಅಟ್ಲೀಸ್ಟ್ ನಮ್ಮ ಒಂದು ಇಂಜಿನ್ ಆದ್ರೂ ಉಳಿಲಿ ಅನ್ನೋಗೋಸ್ಕರ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಇದು ಇಂಜಿನ್ ಏನೈತಲ್ಲ, ಇದು ಹೊತ್ತಿ ಹೊರದು ಎಲ್ಲ ಭಸ್ಮನ ಆಗಿದೆ ನೋಡಿ. ಸೈದಾಪುರ್ ಸಮೀರ್ವಾಡಿ ಸೈದಾಪುರ್ ಸಮೀರ್ವಾಡಿ ಫ್ಯಾಕ್ಟ್ರಿ. ಇಲ್ಲಿ ಸಾಕಷ್ಟು ಅಂದ್ರೆ ಎಷ್ಟು ವಾಹನಗಳಿದ್ದು ಎಲ್ಲ ಕಬ್ಬಿಗೆ ಬೆಂಕಿ ಹತ್ತಿದೆ. ಇವರು ಕಾರ್ಖಾನೆ ಮಾಲೀಕರು ಹೇಳ್ತಾರಂತೆ ನಾವು ಕಬ್ಬು ಕಳಿಸಿದ್ದೇವೆ. ಆದ್ರೆ ಒಂದು ಕಡೆ ರೈತ ಹೋರಾಟಗಾರರು ಈಗಾಗಲೇ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಈ ರೀತಿಯಾದಂತಹ ಬೆಂಕಿ ಅವಘಡ
ಅವಮಾನವನ್ನು ಮಾಡಿದ್ದಾರೆ. ಇದರ ನಷ್ಟಕ್ಕೆ ಯಾರು ಹೊಣೆ ಅನ್ನುವಂತ ಅಳಕಂಡ ಇವರು ನೋಡ್ಕೊಳ್ತಾ ಇದ್ದಾರೆ. ದಿವ್ಯಾ ಆರ್ಸಟ್ಟೆ ಬಡ್ದು ಆರ್ಸು ಆರ್ಸು ಮಣ್ ಶುರು ಅಪ್ಪ ಮಣ್ ಶುರು ಅದಕ್ಕ ಮಣ್ ಶುರು ಅಂತ ಸಾಹೇಬ್ರ ಇಲ್ಲಿ ನಮ್ಮ ನಿಮ್ದು ಐತ್ರಿ ಊರ್ನೆಲ್ಲ ಸುಟ್ಟೈತಿ ನಾವು ಏನೈತೆ ಸರ್ ಎಲ್ಲ ಕೊಟ್ಟಿದ್ರಿ ಒಬ್ಬರಿಗೆ ಇತ್ರಿ ಟ್ಯಾಂಗ್ ಏನ್ ಮಾಡ್ಬೇಕು ನೋಡ್ರಿ ಸ್ವಲ್ಪ ಎಲ್ಲ ಕೊಡಿ ಸಿಲಿಂಗ್ ಇಲ್ಲ ಅಟ್ಲೀಸ್ಟ್ ಇದನ್ನ ತೆಗೆದ್ರಿ ಹೊರಗ ಹ್ಯಾಂಗ್ ಮಾಡಿದ್ರಿ ಟೈರ್ ಎಲ್ಲ ಹೊಡೆದ್ ಬಹಳಷ್ಟು ನುಕ್ಸಾನ್ ಆಗಿದೆ. ಟೈರ್ ಹೊಡೆದ್ರಿ ಹೆಂಗ್ ಏನ್ 28 ಸ್ವಲ್ಪ ಒಂದು ಟೈರ್ ಅವ್ರಿಗೆ ಕರ್ಕೊಂಡ್ ಬಂದಿದ್ರು ನಾವು ಕಬ್ಬ ಅವ್ರ ಹೇಳ್ಯಾರ್ರಿ ಕರ್ಕೊಂಡ್ ಅಂತಲೇ ತಂದಿದ್ರು ನಾವು ಗಡಿ ಇವತ್ತನ ಸ್ಟಾರ್ಟ್ ಆಗಿಲ್ರಿ ಇನ್ನ ಸ್ಟಾರ್ಟ್ ಆಗಿಲ್ಲ ಸಟ್ರಿ ಬಟ್ ಗಾಡಿಗಳು ಬಂದೆಲ್ಲ ನಿಂತದಾವ. ಏನು ಒಂದು ಲೈನ್ ಏನ್ ಹಾದ್ರಲ್ಲ ಇದನ್ನ ಒಳಗ ಹೊರಗ ಹೋಗಿಲ್ರಿ ಈ ಲೈನ್ ದಾಗ ಹಚ್ಕೊತ್ ಹೋಗ್ಬಿಟ್ರಿ ಅಕ್ಕ. ಓಹೋ ಬ್ಯಾರೆ ಕಡೆ ಹಚ್ಚಲಿಲ್ರಿ ಮತ್ತ ಈ ಕಡೆ ಈ ಲೈನ್ ಏನ ಹಿಂಗ ಏನ್ ಹೊಡ್ಬಿದ್ರಲ್ಲ ಏಕ ಒಟ್ಟ ಉರಿ ಹಚ್ಕೊತ್ ಹೋಗ್ಬಿಟ್ರಿ. ಅಗ್ನಿಶಾಮಕದವ್ರಿಗೆ ಕಾಲ್ ನೋಡ್ರಿ ನೋಡ್ರಿ ಏನ್ ಮಾಡಿ ಕಾಲ ಸುಟ್ಟವ್ರಿ ನೋಡ್ರಿ ಕಾಲ ಕಾಲ್ ಸುಟ್ಟವ್ರಿ ಈ ನಮ್ಮನ್ನ ನೋಡ್ರಿ ಎಲ್ಲ ಈ ನಮ್ಮನ್ನ ಕಾಲ್ಗಳು ಎಂತ ಇದಾವ್ರಿ ಹೆಂಗ್ ಏನ್ ಮಣ್ಣು ಹೇಳ್ರಿ ನಾವು ಏನ್ ಮಣ್ಣು ಸ್ವಲ್ಪ ಬೇಕ್ರಿ ಬೇಡ್ರಿ ನಮ್ಗೆ ಏನ್ರಿ ಸ್ವಲ್ಪ ನಿಮ್ದು ಯಾವ್ರಿ ಡಾಯ್ಸೂರ್ ಸರ್ ಅಲ್ಲಿಂದ ತಗೊಂಡ್ ಬಂದಿದ್ದೀರಿ ಸರ್ ಫ್ಯಾಕ್ಟ್ರಿ ಚಾಲು ಇಲ್ಲ ಅಂತ ಹೇಳ್ತಾ ಇದಾರೆ. ಇಷ್ಟೆಲ್ಲ ನುಕ್ಸಾನ್ ಆಗಿದೆ. ಇಂಜನ್ ಉರಿಚಾರ್ರಿ ಟ್ಯಾಬ್ ಉರಿತಿವ್ರಿ ಟೈರ್ ಹೊಡೆದವ್ರಿ ಹೆಂಗ್ ಏನ್ ಮಾಡುದ್ರಿ ಬಹಳಷ್ಟು ಪ್ರಮಾಣದಲ್ಲಿ ನುಕ್ಸಾನ್ ಆಗಿದೆ. ನೋಡ್ರಿ ಏನ್ ಬಿಡ್ತೀರಿ ಬಿಡ್ರಿ ನಾವ್ ಸರ್ ನಾವ್ ಹೇಳು ಅಟ್ಟ ಲೈವ್ ಸ್ಟಾರ್ಟ್ ಐತ್ರಿ ಈಗ ಎಲ್ಲ. ಹೌದಾ ಐತ್ರಿ ಇನ್ನೇನ್ ಮಾಡ ಹೌದು ಸುದ್ದಿ ಪಾಯಿಂಟ್ ಸುದ್ದಿ ಮಾಡ್ರಣ ಸ್ಟಾರ್ಟ್ ಲೈವ್ ಸ್ಟಾರ್ಟ್ ಐತೆನ ಹಾ ಸಂಪೂರ್ಣವಾಗಿ ಇದು ವಾಹನ ಸುಟ್ಟು ಕರೆಕ್ಟ್ ಆಗಿಬಿಟ್ಟಿದೆ. ಇವ್ರು ಡ್ರೈವರ್ ಯಾರ್ರಿ? ಪಾಪ ಹೌದ್ರಿ. ಓ ಯಾವಾಗ ಬೆಂಕಿ ಹತ್ತಿದ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡುತ್ತಿಲ್ಲ ಕಾರ್ಖಾನೆ ಮಾಲೀಕರು. ಬಾಕಿ ಎಲ್ಲದ ವಿಚಾರ ಯಾವುದಕ್ಕೂ ಒಪ್ಪಂದಕ್ಕೆ ಬರದೇ ಇದ್ದಾಗ ರೈತರು ತಾಳ್ಮೆಯಿಂದ ಕಳೆದುಕೊಂಡು ಈ ರೀತಿಯಾದಂತಹ ಅವಘಡವನ್ನ ಸಂಭವಿಸಲಿಕ್ಕೆ ಕಾರಣರಾಗಿದ್ದಾರೆ. ಈಗಾಗಲೇ ಏನು ಸೈದಾಪುರ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಕಬ್ಬಿಗೆ ಬೆಂಕಿ ಸುಮಾರು 50ಕ್ಕೂ ಅಧಿಕ ಟ್ರ್ಯಾಕ್ಟರ್ಗಳು ಅಂದ್ರೆ ಒಂದು ಅಂದಾಜಿನ ಪ್ರಕಾರ ನಾವು ಹೇಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಬಹಳಷ್ಟು ಇನ್ನೂ ಒಳಗಡೆ ಇದಾವ ಟ್ರ್ಯಾಕ್ಟರ್ಗಳು. ಅಲ್ಲೇನು ಹೊಚ್ಚು ಉರಿತಾ ಇದೆ. ಟ್ರಾಕ್ಟರ್ ಆರ್ಸೋದಕ್ಕಾಗಿ ಯಾರು ರೈತರು ಮತ್ತೆ ವಾಹನ ಸವಾರರು ಏನ್ ಟ್ರಾಕ್ಟರ್ ಮಾಲಕರಿದ್ದಾರೆ, ಡ್ರೈವರ್ಗಳು ಅಟ್ಲೀಸ್ಟ್ ನಮ್ಮ ವಾಹನಗಳಾದ್ರೂ ಬದುಕಲಿ, ಅವತರನಾದ್ರೂ ನಾವು ಉಳಿಸ್ಕೊಳ್ಳೋಣ ಅಂತೇಳಿ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ. ಡ್ರೈವರ್ಗಳ್ರಿ ನಿಮ್ಮ ಎಲ್ಲಾ ವಾಹನಗಳು ತಕೊಂಡ್ರಿ? ಏನ್ ತಗೊಂಡು ಸಿಕ್ಕೊಂಡು ಎಲ್ಲ ಸುಟ್ಟವ್ರಿ ಹೋಗ್ಯಾವ್ರಿ.
ಅವ್ರೇನ್ ರೈತ ಸಂಘದವ್ರು ಬಂದು ಎಲ್ಲ ಬೆಳಗ್ಗೆ ಮಾಡಿ ಎಲ್ಲ ಬಡದ ಎಲ್ಲ ಉರಿ ಹಚ್ಚಿ ಎಲ್ಲ ಸುತ್ತಾರಿ. ಈಗ ನಿಮ್ಮದು ವಾಹನ ಇದಾಗೈತಿ, 2 ವಾಹನದವ್ರು ನಮ್ಮನ್ನು. ಹೌದ್ರಿ? ಹೌದ್ರಿ. ಅದನ್ನ ಅಟ್ಲೀಸ್ಟ್ ಈಗ ಉಳ್ಸ್ಕೊಳ್ಳೋದ್ರ ಪ್ರಯತ್ನ ಮಾಡ್ರಿ. ಏನ್ ಪ್ರಯತ್ನ ಉರಿ ಹಾಕಿ ಹೆಂಗ್ ಉಳ್ಸ್ಕೋರಿ? ಏನೋ ಒಂದು ಹಿಂದೆ ಏನಂದ್ರ ನೀರಿನ ಗಾಡಿ ಇಲ್ಲ, ಯಾವ್ದಿಲ್ಲ ಇದಿಲ್ಲ, ಏನ್ ಮಾಡ್ಬೇಕ್ರಿ? ಅವರು ರೈತರು, ನಾವು ರೈತರಲ್ಲಿ. ಹೌದೌದು. ಸ್ವಲ್ಪ ಎಲ್ಲ 4 ಮಂದಿ ಹಿರಿಯರಾಗ ಡಿಸ್ಕಷನ್ ಮಾಡಿ ಯಾರಿಗ ಏನ್ ಸಮಸ್ಯೆ ಐತಿ ಏನ್ ಇಲ್ಲ ಅನ್ನೋದು ಒಂದ್ ಸ್ವಲ್ಪ ಬೇಕಿಲ್ಲ ರೀ ಅವ್ರಿಗೆ. ಹೌದೌದು. ಅಲ್ರಿ, ಒಂದೇ ತರ ಬಿಲ್ಲಿಂದ ನೋಡ್ರಿ ಅಂದ್ರ ಇನ್ನೊಂದ್ ರೈತ ಕಷ್ಟದಾಗಿರ್ತಾನ, ಬ್ಯಾಂಕಿನ ರೊಕ್ಕ ತುಂಬದಿರ್ತೈತಿ ಅಲ್ಲಿ ಒಂದ್ ಮದ್ವಿ ಕಾರ್ಯ ಇರ್ತೈತಿ ಇಷ್ಟೆಲ್ಲ ಮಾಡಿ ಇವ್ರಿಗೂ ತಿಳಿಬೇಕಿಲ್ಲ ರೈತರಿಗೆ. ಎಲ್ಲಾರು ಈಗೆಲ್ಲ ಹೊಚ್ಚಿ ಉರ್ದೈತಿ, ಅಟ್ಲೀಸ್ಟ್ ಅದನ್ನಾರು ತಕೊಳಕ್ ಪ್ರಯತ್ನ ಮಾಡ್ರಿ. ಎಲ್ಲ ತಗೊಳ್ತಾರ್ರಿ. ಏನು ಇಲ್ಲಿ ಒಂದು ವಾಹನ ಸಹಿತ ಸಾಕಷ್ಟು ಇವ್ರ ಎಲ್ಲಾರು ಒಂದಿಟ್ಟಿರಿ ಮಣ್ಣು ಹೋಗ್ರಿ. 60 ಬಾಳ ನಿಂದೈತಿ. 800, 900. ಡ್ರೈವರ್ ಯಾರಿಲ್ರಿ? ಇಲ್ಲಿ ಅಗ್ನಿಶಾಮಕದವ್ರಿಗೆ ಯಾರು ಫೋನ್ ಮಾಡಿ? ಓಡ್ರಿ, ನೀರ್ ತಗೊಂಡ್ರಿ ಅಣ್ಣ. ಸಾಹೇಬ್ರಿ ಎಷ್ಟಾಗ್ತೈತಿ ನಿಮ್ ಕೈಲಿಂದ್ರ ಮಣ್ಣು ಹೋಗಿರಿ? ಇವ್ರ ಇದ್ರೊಳಗ ಹಾಕಿ ತುಂಬ್ಕೋರಿ, ಬೇಕಾರೆ ತುಂಬಿ ಬಳದ ಅಲ್ಲಿ ಕೊಡ್ರಿ, ಬಡ ಬಡ ಗೋಸ್ತಾರ್ರಿ ಅವ್ರ. ಒಟ್ಟ ಇಂಜನ್ ಕತ್ತಲ್ದಾರ್ದಂಗ್ ನೋಡ್ಕೊರಿ. ಮಣ್ಣು ಟಾವಲ್ ಅನ್ನ ಟಾವಲ್ದಾಗ ತುಂಬಿಕೊಡ್ರಿ, ಮಣ್ಣು ತುಂಬಿಕೊಡ್ರಿ ಅವ್ರಿಗೆ. ಟಾವಲ್ದಾಗ ಮಣ್ಣು ತುಂಬಿಕೊಡ್ರಿ ಅನ್ನ, ತುಂಬಿಕೊಡ್ರಿ, ಅವ್ರು ಹೋಗಿತಾರ. ಇದನ್ನ ಏನ್ ಬೆಂಕಿ ಅವಘಡ ಸಂಭವಿಸ್ತು ಅದನ್ನ ನೋಡಿ ಎಲ್ಲಾರು ಗಾಡಿಗಳನ್ನ ತಕೊಳ್ಳೋ ಅಂತ ಪ್ರಯತ್ನ ಮಾಡಿದಾರ. ಈಗ ನೋಡಿ ಅದು ಗಾಡಿ ಅಡಚಣೆಯಲ್ಲಿ ಸಿಕ್ಕದ, ಏನ್ ಮಾಡೋದಕ್ ಸಾಧ್ಯನೇ ಇಲ್ಲ ಅವ್ರ ಪಾಪ. ಸಮ್ಮೇರ್ವಾಡಿ ಫ್ಯಾಕ್ಟ್ರಿ ಊರ್ನೆಲ್ಲ ಸಾಕಷ್ಟು ಅನಾಹುತ ಆಗಿರುವಂತದ್ದು, ಎಲ್ಲ ಕಡೆ ಬೆಂಕಿ ಹೊತ್ತಿ ಉರಿತಾ ಇರುವಂತದ್ದು. ಏನ್ ಒಂದ್ ಕಡೆ ಅಗ್ನಿಶಾಮಕನು ಸ್ಟಾರ್ಟ್ ಇದೆ ಅಂತೆ. ಅಗ್ನಿಶಾಮಕನು ಬಂದದೆ, ಬೆಂಕಿ ಆರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ 1-2-3 ವಾಹನಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತದ್ದು. ಅಗ್ನಿಶಾಮಕ ದಳದವರು ಬಂದು ಏನು ಹೊತ್ತಿ ಉರಿತಾ ಇದೆ ಅದನ್ನ ಆರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಬಿಗಿ ಬಂದೋಬಸ್ತ್ ಎಲ್ಲ ಇಲಾಖೆದವರು ಸಹಿತ ಇಲ್ಲಿ ಅಂದ್ರೆ ಬಿಗಿ ಬಂದೋಬಸ್ತ್ ಇದ್ರೂ ಸಹಿತ ಇಷ್ಟೆಲ್ಲ ಅನಾಹುತ ಆಗಿರುವಂತದ್ದು. ಈಗಾಗಲೇ 1-2-3 ವಾಹನಗಳು ಸುಟ್ಟು ಕರಕಲಾಗಿದಾವ. ಎಲ್ಲ ಕಡೆ ಬೆಂಕಿ ಹೊತ್ತಿ ಉರಿತಾ ಇದೆ. ನೋಡಿ, ನಾ ಇಲ್ಲಿ ವಿಜುವಲ್ಸ್ ಗಳಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನೂ ಕೆಲವೊಂದು ಕಡೆ ಬೆಂಕಿ ಹಾಗೇ ಇದೆ. ಹೌದಾ ಸರ್? ಸೈದಾಪುರ ಫ್ಯಾಕ್ಟ್ರಿ, ಸೈದಾಪುರ ಸಮ್ಮೇರ್ವಾಡಿ ಫ್ಯಾಕ್ಟ್ರಿ, ಊರ್ ಸೈದಾಪುರ ಅಲ್ರಿ? ಸೈದಾಪುರ ಸಮ್ಮೇರ್ವಾಡಿ ಫ್ಯಾಕ್ಟ್ರಿ. ಸೈದಾಪುರ ಅಂದ್ರೆ ಎಲ್ಲರೂ ಹೇಳ್ತಾರೆ ಸೈದಾಪುರ ಫ್ಯಾಕ್ಟ್ರಿ ಅಂತ. ಸಮ್ಮೇರ್ವಾಡಿ ಫ್ಯಾಕ್ಟ್ರಿ
ಎರಡು ಹೆಸರಿಗೆ ಸನ್ನೇರವಾಡಿ ಫ್ಯಾಕ್ಟ್ರಿ ಮತ್ತು ಸೈದಾಪುರ ಫ್ಯಾಕ್ಟ್ರಿ ಅಂತ ಹೇಳಿ ಕೇಳ್ತಾರ. ಇಲ್ಲಿ ಸಾಕಷ್ಟು ವಾಹನಗಳನ್ನ ಅವರವ್ರ ವಾಹನಗಳನ್ನ ತಗೊಳಕ್ಕಾಗಿ ಸಾಕಷ್ಟು ಡ್ರೈವರ್ಗಳು ಅದನ್ನ ಪಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲ ಕಡೆ ಬೆಂಕಿ ಆವರಿಸಿಕೊಂಡಿರುವಂತದ್ದು. ಈಗ ಅಗ್ನಿಶಾಮಕ ದಳದವರು ಬಂದು ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಇನ್ನೂ ಪ್ರಾರಂಭ ಆಗಿಲ್ಲ ನೀರು. ಬಾಡಿಗೆರ ಅದು ಏನ್ರಿ ಬಾಳ ಇದ್ರಿ ಬೆಳಗಾವ್ರಿ ಭಾಳ ಅನಾಹುತ ಭಾಳ ಲಕ್ಷ. ಏನ್ ಡ್ರೈವರ್ ಇದ್ರಿ ನಿಮ್ಮದು ಗಾಡಿ ನೋಡಿ. ಏನಂದ್ರೆ ಅಗ್ನಿಶಾಮಕ ದಳನು ಎಂತ ಇದ್ರಲ್ಲಿ ಏನಂದ್ರೆ ಕೈ ಕೊಟ್ಟಿತ್ತಂದ್ರ ಸಾಕಷ್ಟು ಕೋಟ್ಯಾನು ಗಂಟಲೆ ನುಕ್ಸಾನ ಆಗೋ ಸಂದರ್ಭದಲ್ಲಿ ಅಗ್ನಿಶಾಮಕ ದಳನು ಸಹಿತ ಇದೇ ಸಂದರ್ಭದಲ್ಲಿ ಕೈ ಕೊಟ್ಟಿದೆ ನೋಡಿ. ಏನಾಗೈತಿ ಗಾಡಿಗೆ? ಗಾಡಿ ಚಾಲು ಆಗುತ್ತೆ. ಗೇರ ಬೀಳ್ಬಲ್ಲ ಡ್ರೈವರ್ ಬಡದವರು ಬೇರೆ ಆಪರೇಟರ್. ಓ ಆಪರೇಟರ್ ಬೇರೆ ಅದ. ಡ್ರೈವರ್ ಬಡದವರು ಬೇರೆ ಆಪರೇಟರ್. ಓ ಇದಕ್ಕೂ ಕಲಿಸ್ತೈತಲ್ಲ. ಓ ಅಗ್ನಿಶಾಮಕ ದಳದ ಗಾಡಿಗೂ ಸಹಿತ ಕಲ್ಲು ಬಂದಿರುವಂತದ್ದು. ಅಗ್ನಿಶಾಮಕ ದಳದ ನೋಡಿ ಇದು ಸಂಪೂರ್ಣವಾಗಿ ಗಾಜು ಹೊಡೆದಿರುವಂತದ್ದು. ಗಾಡಿ ಐತ್ರಿ ನಿಮ್ದ? ಗಾಡಿ ಐತ್ರಿ? ಟ್ರ್ಯಾಕ್ಟರ್ ಗಾಡಿ ಐತಿ ಇಲ್ರಿ? ಹೌದು ಬರ್ಲ ಲೈವ್ ಸ್ಟಾರ್ಟ್ ಅದ. ಇಲ್ಲ ಇಲ್ಲಿ ಇನ್ನೇನ ರೈತ ಅನುಮತಿಗಳು ಅಂದ್ರೆ ಇಲ್ಲಿ ಬೆಂಕಿ ಹಚ್ಚಿರೋದ್ರಿಂದ ಇಲ್ಲಿ ವಾಹನಗಳದ್ದು ಎಲ್ಲ ಸಾಕಷ್ಟು 2-3 ವಾಹನಗಳು ಹತ್ಕಪ್ಲಿಂದ ಹತ್ಕಪ್ರಿ ಇವತ್ತು ಹೋಗ್ತೀರಿ ಅಂತ ಹೇಳಿ. ಆದ್ಮೇಲೆ ಇಲ್ಲಿ ರೈತರ ಟ್ರ್ಯಾಕ್ಟರ್ಗಳು ಹಾಗೂ ಕಾರ್ಖಾನೆಯ ಫೈರ್ಗಳು ಮತ್ತು ಸಾರ್ವಜನಿಕ ಸುತ್ತಮುತ್ತಲು ಸಹಿತ ರೈತರು ಬೆಂಕಿ ಹಚ್ಚಿದ್ದಾರೆ. ಇದು ಹೆಚ್ಚಿನ ಹೋರಾಟ ಟ್ರ್ಯಾಕ್ಟರ್ಗಳು ಎಲ್ಲ ರೈತರು ಸುತ್ತವರು ರೈತರೇ. ಇದು ರೈತರ ಮಧ್ಯೆ ಇರುವಂತಹ ಒಂದು ವಾಗ್ವಾದ ಆದಂತಾಗಿದೆ. ಈ ರೀತಿ ನಡಿಬಾರ್ದಾಗಿತ್ತು. ತುಂಬಾ ಅನಾಹುತ ಆಗಿದೆ. ಈ ರೀತಿ ಫ್ಯಾಕ್ಟ್ರಿ ಈ ತರ ವಾತಾವರಣ ಇನ್ನೂ ಹಾನಿ ಆಗೋ ಸಂಭವ ಇತ್ತು. ಪೊಲೀಸ್ ಸಿಬ್ಬಂದಿ ಬಂದು ಹಾನಿಯನ್ನು ತಪ್ಪಿಸಿದ್ರು ಮತ್ತು ಕಾರ್ಖಾನೆ ಸಿಬ್ಬಂದಿ ಕೂಡ ಸಹಕಾರ ಮಾಡಿದರು. ಆದ್ರೆ ಈ ಅನಾಹುತ ಇನ್ನೂ ಅಗ್ನಿ ಎಲ್ಲಿ ತನಕ ಉತ್ತದ ಅಂತ ಹೇಳಿ ಗೊತ್ತಿಲ್ಲ. ಇದು ಬಹುಶಃ ಫೈರ್ ಗಾಡಿಯವರು ಗೌರ್ಮೆಂಟ್ ದವರು ಎಲ್ಲರೂ ಕೂಡಿ ಇದು ಮಾಡಿದ್ರೆ ಮಾತ್ರ ಇದು ಅಗ್ನಿಶಾಮಕದಿಂದ ನಂದಿಸಲು ಸಾಧ್ಯ. ಇಲ್ಲಾಂದ್ರೆ ಇನ್ನೂ ಭಾರಿ ಅನಾಹುತ. ಕಬ್ಬು ಹಾಗೂ ಟ್ರ್ಯಾಕ್ಟರ್ಗಳು ಹಾಗೂ ಈ ಕಾರ್ಖಾನೆ ಸುತ್ತಮುತ್ತ ಇರುವಂತಹ ಸಾರ್ವಜನಿಕ ಮನೆಗಳು ತುಂಬಾ ಹಾನಿ ಆಗುವಂತ ಸಂಭವ ಇದೆ. ಅದಕ್ಕೆ ಈ ಕಡೆ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಹಾನಿಯನ್ನ ಕವರ್ ಮಾಡ್ಬೇಕಂತ ಹೇಳಿ ನನ್ನ ಸಮೀರ್ವಾಡಿ ಫ್ಯಾಕ್ಟ್ರಿ ಸಮೀರ್ವಾಡಿ ಇದು ನಡೀತಿದ್ದು ರಫೇಮಂಡಿ ತಾಲೂಕಿನ ಸಮೀರ್ವಾಡಿ ಫ್ಯಾಕ್ಟರಿಯಲ್ಲಿ. ಇದು ನಮ್ಮ ರಫೇಮಂಡಿ ತಾಲೂಕು ಮಾಲಿಂಗಪುರ ವ್ಯಾಪ್ತಿಯಿಂದ ಒಂದು 4 ಕಿಲೋಮೀಟರ್ ದೂರ ಆಗುತ್ತದೆ. ಈ ಅನಾಹುತ ಮುಗಿಬೇಕಾದ್ರೆ ಬೇಗನೆ ಅಗ್ನಿಶಾಮಕದವರು ತುರ್ತು ಪರಿಸ್ಥಿತಿಯಲ್ಲಿ ಈ ಕಡೆ ಗಮನ ಹರಿಸಿದ್ರೆ ಮಾತ್ರ ಇದು ನಂದಿಸಕ್ಕೆ ಸಾಧ್ಯ. ಇನ್ನೂ ಬಹಳ ಅನಾಹುತ ಆಗುವ ಲಕ್ಷಣಗಳು. ಸೌಂಡ್ ಕ್ಲಿಯರ್ ಇಲ್ಲ ನಿಮ್ ಸೌಂಡ್ ಕ್ಲಿಯರ್ ಇಲ್ಲ ಅಂತಾರೆ. ಸೌಂಡ್ ಹಂಗ ನಾರ್ಮಲ್ ಮಾತಾಡ್ರಿ. ಅಂದ್ರೆ ಈಗ ಬೇಗ ಒಂದ್ 2-3 ಬೇಕು. ಈಗ ಇಲ್ಲಿ ಇದಕ್ಕ 2-3 ವಾಹನಗಳು ಬೇಕ್ರಿ ಇಲ್ಲಿ. ನನ್ ಕೇಳ್ತಂದ್ರೆ ಫ್ಯಾಕ್ಟ್ರಿ ಊರಿ ನೋಡಿ ಕಟ್ಟಿ ಊರಿ ಫ್ಯಾಕ್ಟ್ರಿ ಊರಿ ಇದನ್ನೊಂದ್ ಸ್ವಲ್ಪ ತಿಳುಗೊಳಿಸೋಣ. ರೈತರ ಹಾನಿ ಮಾಡೋದು ಬ್ಯಾಡ್ರಿ. ರೈತರ ಅದೇ ರೈತರದ ಪಾಪ ನನ್ನ ಉದ್ದೇಶ ಈಗ ಇದನ್ನ ಆರ್ಸೋಣ. ಈಗ ಇದನ್ನ ಏನ್ ಅನಾಹುತ ಆಗತ್ತಲ್ಲ ಇದು ಎಲ್ಲಾ ರೈತರದನೆ. ಇದು ಬೆಳೆ ಹಾನಿ ಆಗೋದು ಟ್ರ್ಯಾಕ್ಟರ್ ರೈತರು ಹಾನಿ ಮಾಡ್ಕೊತ ಬ್ಯಾಡ್ರಿ. ಟ್ರ್ಯಾಕ್ಟರ್ ರೈತರು ರೈತರು ಹಾನಿ ಬ್ಯಾಡ್ರಿ. ನೀರು ಹೋಗ್ತಿದ್ರು ಫುಲ್
ಕಂಟಿನ್ಯೂ ನೋಡಿ ಹೌದು ಕೊಲ್ಲಾಪುರದಾಗ ಥ್ಯಾಂಕ್ ಯು. ಉಳ್ಕಾದಾರ ಫೈನಲ್ ಬಂದ್ರ ನೀವು ಒಬ್ಬ ಕಂಟಿನ್ಯೂ ಅಲ್ಲಿ ಇನ್ನೂ ಹೊತ್ತಿ ಉರಿತಾ ಇದೆ. ಅಲ್ಲಿ ನೋಡಿ ಏನು ಅಲ್ಲಿ ವಾಹನ ತೋರಿಸ್ತಾ ಇದ್ದೀನಲ್ಲ, ಅಲ್ಲಿ ಇನ್ನೂ ಹೊತ್ತಿ ಉರಿತಾ ಇದೆ ಬೆಂಕಿ. ಎಸ್ ಸರ್ ಬರ್ರಿ. ಇದನ್ನ ಹಾಕೋತೇನೆ ಗಪ್ರ ಅಣ್ಣ ಬ್ರದರ್ ಒಂದಿಟ್ಟು ಇದನ್ನ ಹಿಡ್ಕೋರ್ ಲೈವ್ ಕೊಡ್ತೀವ್ರಿ. ನಾ ಇದನ್ನ ಹಾಕ್ತೀನಿ ಒಂಚೂರು. ಹಾಳು ಮಾಡೋದಕ್ಕೆ ಅದೆಲ್ಲ ಸರ್ ಗಾಡಿ ಐತ್ರಿ ನಿಮ್ದು? ಗಾಡಿ ಐತ್ರಿ ತಗದ್ರಿ ಹೊರಗ? ಇಲ್ರಿ ಐತ್ರಿ ಇಂಜಿನ್ ತಕೊಂಡ್ರಿ ಹೊರಗ? ಹಿಂಗೆ ತಗೊಂಡ್ರಿ. ಓಕೆ. ಬರ್ರಿ ಇವ್ರು ಅಲ್ಲೇ ಹೋಗೋಣ. ಅಲ್ಲಿ ಇನ್ನೂ ನಿರಂತರವಾಗಿ ಬೆಂಕಿ. ಒಂದೇ ಅಗ್ನಿಶಾಮಕ ದಳ ಒಬ್ಬರೇ ಇರೋದ್ರಿಂದ, ಒಂದೇ ವಾಹನ ಇರೋದ್ರಿಂದ ಬೆಂಕಿ ಆರಿಸೋದನ್ನು ಸಹಿತ ಅಷ್ಟೇ ಕಷ್ಟ ಇದೆ ಅವ್ರಿಗೆ. ಯಾತ್ರೆ ಆಗದ ಇನ್ನು ವಾಹನಗಳು ವಾಹನ ಗಾಡಿ ತಕೊಂಡ್ರಿ ನಿಮ್ದ? ಗಾಡಿ ತಗೊಂಡ್ರಿ ನಾವ ಇಂಜನ್ ತಗೊಂಡ್ ಡೈಬಿಗಳು ಇಲ್ಲ ಗಾಡಿಗಳು ಒಳಗದಾವ್ರಿ. ಯಾವ್ರಿ? ಯಾವ್ರು? ನಮಗೆ ಇದು ಕಪ್ಪಲ್ ಬಿದ್ದೀವಿ ಎಲ್ಲ ಗಾಡಿ. ಕಪ್ಪಲ್ ಗುದ್ದಿ ಓಕೆ. ಸರ್ ಸಮೀರ್ವಾಡಿ ಫ್ಯಾಕ್ಟ್ರಿ ಏನು ವಾಹನಗಳಿದ್ದು ಎಲ್ಲ ಕಡೆ ಬೆಂಕಿ ಬಿದ್ದಿರುವಂತದ್ದು. ದಿಕ್ಕಿನಲ್ಲಿ ಏನ್ ತೋರಿಸ್ತಾ ಇದ್ದೀನಲ್ಲ, ಅಲ್ಲಿ ಫ್ಯಾಕ್ಟ್ರಿ ಇರುವಂತದ್ದು. ಅಲ್ಲಿ ಒಳಗಡೆ ಏನಿದ್ದು ಈ
ಟ್ರ್ಯಾಕ್ಟರ್ಗಳು ಎಲ್ಲವೂ ಸಹಿತ ಬೆಂಕಿಗೆ ಆಹುತಿ ಆಗಿರುವಂತದ್ದು. ಅಟ್ಲೀಸ್ಟ್ ಇಲ್ಲಿ ಯಾರ್ಯಾರು ಇದ್ದಾರಲ್ಲ ಡ್ರೈವರ್ಗಳಿದ್ರು ಅವ್ರ ಇಂಜಿನ್ ಗಳನ್ನ ತೆಗೆಯುವಂತ ಕೆಲಸ ಮಾಡಿದ್ರು, ಎಲ್ಲ ಹೊರಗಡೆ ತಕೊಂಡು ಹೋಗಿದಾರ. ಒನ್ಲಿ ಏನು ಡಬ್ಬೆಗಳು ಉಳಿದಿದಾವಲ್ಲ ಅವು ಡಬ್ಬಿಗೆ ಬೆಂಕಿ ಹತ್ತಿರುವಂತದ್ದು, ಅದನ್ನ ಆರಿಸುವಂತ ಪ್ರಯತ್ನ ಈಗ ಅಗ್ನಿಶಾಮಕ ದಳದವರು ಸಹಿತ ಮಾಡ್ತಾ ಇದ್ದಾರೆ. ಸರ್ ಹುಷಾರ್ರಿ. ಅಲ್ಲಿ ಇದನ್ನ ಆರ್ಸಕ್ ಕೊಡ್ರಿ. ಓ ಮೇಲೆ ಬಿದ್ದ ಡ್ರೈವರ್ ಇದ್ರೇನ್ರ ಅದ್ರಾಗ? ಡ್ರೈವರ್ ಒಂದು ಇಂಜನ್ ಮೇಲೆನ ಹೋದ. ಅಲ್ಲಿ ಬಂದೈತ್ರಿ. ವಿಚಾರ ಮಾಡೋದು ಬರ್ತು, ವಿಚಾರ ಮಾಡಿ ಫೈನಲ್ ಮುಂದೋಗ್ತಾರೆ. ಯಾರು ಫೈನಲ್ ಮಾಡಕ್ ಫ್ಯಾಕ್ಟ್ರಿ ಏನ್ ಹೇಳ್ತಾರೆ ಇವಾಗ? ಫ್ಯಾಕ್ಟ್ರಿ ಅವ್ರ ಇಲ್ಲ ನಾವು ಕೊಟ್ಟಿಲ್ಲ ಅಂತೇಳಿ ಇದು ಮಾಡ್ತಾರೆ. ಅವ್ರ 3,500 ಕೊಡಕ್ ಅವ್ರತಾರೆ, 3,300 ರೈತರನ್ನ ಕರಿ ಸಮಾಧಾನ ಮಾಡ್ಬೋದಾಗಿತ್ತಲ್ಲ ಫ್ಯಾಕ್ಟ್ರಿ ಅವ್ರ? ಸಮಾಧಾನ ಮಾಡ್ಬೇಕಾಗಿತ್ತಂದ್ರು ಕಂಟ್ರೋಲ್ ಆಗ್ತಾ ಇರ್ರಿ, ಅವ್ರ ಇವ್ರ ಹೊಂದಾಣಿಕೆ ಆಗ್ತಾ ಇರಲ್ರಿ. ಇಲ್ಲ, ರೈತರ ಸ್ಟ್ರೈಕ್ ಮುಗಿದ ನಂತರ ಈ ಫ್ಯಾಕ್ಟ್ರಿ ಚಾಲು ಮಾಡ್ಬೇಕಾಗಿತ್ತಲ್ಲ? ನಿನ್ನೆ ಒಂದ್ ಸ್ವಲ್ಪ ರೈತ ತೊಡೆ ಮಂದಿ ರೈತ ಕೂಡ ಫೈನಲ್ ಮಾಡ್ಯಾರ್ರಿ. ಫೈನಲ್ ಮಾಡತ್ತ ರೈತ ಒಪ್ಪಂದ್ ಕೊಡಂತಿಲ್ಲ, ಇವ್ರು ಚಾಲು ಮಾಡ್ಯಾರ್ರಿ. ಚಾಲು ಮಾಡಂತಿನ ವಾಲ್ಡ್ರಿ ಅವ್ರ ಅಲ್ಲಿ ಮುಗೋದ್ರಿಂದ ತೋರ್ಸ್ಬೇಕ್ರಿ. ನಿಮ್ದು ಗಾಡಿ ಇತ್ರಿ? ಹಾ, ಗಾಡಿಗಳು ಇದ್ರಿ. ಗಾಡಿ ತಕೊಂಡ್ರಿ ಇಂಜನ್ ಎಲ್ಲ ಹೊರಗಡೆ? ಹಾ, ಹೊರಗಡೆ ಇಂಜನ್. ಓಕೆ ಓಕೆ ಓಕೆ. ಇನ್ನ ಸಾಕಷ್ಟು ಅದ ಅಲ್ಲಿ ಇಂಜನ್ಗಳ ಯಾಕ ಅಗ್ನಿಶಾಮಕದವ್ರು ಒಂದೇ ಇದನ್ ಗಾಡಿ ಬಂದತ್ರಿ? ಹೌದು ಹೌದು, ಒಂದಕ್ಕೆ ಕಂಟ್ರೋಲ್ ಆಗೋತಾಯ್ತು, ಒಂದಕ್ಕೆ ಕಂಟ್ರೋಲ್ ಆಗೋದಲ್ರಿ. ಅಟ್ಲೀಸ್ಟ್ ಅಂದ್ರೆ ಇಲ್ಲಿ ಇರುವಂತ ಅಧಿಕಾರಿಗಳ ಅದನ್ನು ಸಹಿತ ಅಗ್ನಿಶಾಮಕ ದಳದವ್ರಿಗೆ ಫೋನ್ ಮಾಡಿ ಇನ್ನೊಂದು ಆಗಿತ್ತು. ಡ್ರೈವರ್ಗಳು ಅದಾರ್ರಿ? ಎಲ್ಲ ಡ್ರೈವರ್ಗಳು ಎಲ್ಲ ತಕೊಂಡ್ರಿ ಅನ್ನಗಳ? ಏನ್ ತಗೊಂಡ್ರಿ ಎಲ್ಲ ಉರಿ ಬಾಳ ಲಾಸ್ ಆಗಿತ್ತು. ಕಬ್ಬಿನ ಸಾವ್ಕಾರ್ರಿ? ರೈತರ ಮೇಳ ಅಲ್ಲ, ಇವ್ರ ಗುಂಡಾಜನ ಮೇಳ. ಹಾ ಹಾ, ಕಿಡಿಗೇಡಿ ಮೇಳ, ಕಿಡಿಗೇಡಿಗಳತನ ಇದು. ಹಾ, ಕಿಡಿಗೇಡಿತನ. ರೈತರು ಪಕ್ಕ ರೈತರಲ್ಲ. ಅಂದ್ರೆ ಇಷ್ಟೆಲ್ಲ ಇಷ್ಟು ಬೇಗ ತೀವ್ರತೆ ತಗೋಬೇಕಾತಂದ್ರ ಇಷ್ಟು ಜನ ಬಂದಿದ್ದಾರ್ರಿ? ಅಷ್ಟು ಜನ ಇದ್ದಾರೆ? 6 ಜನ ಬಂದಿರ್ತಾರೆ, 5,000 ಜನಸಂಖ್ಯೆ ಇರ್ತಾರೆ. ತಕೋರಿ ಬ್ರದರ್. ಇನ್ನೂ ಬೆಂಕಿ ಇದೆ. ಬೈಕ್ ಸಹಿತ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ.
ಅಲ್ಲ ಇಷ್ಟ ನಮ್ನಿ ಆಗ್ಬೇಕಂತಂದ್ರೆ ಏನ್ರಿ ಇಷ್ಟೆಲ್ಲ ಎಲ್ಲ ಟೈಮ್ ಎಲ್ಲಾ ಗಾಡಿಗೆ ಬೆಂಕಿ ಹತ್ತಬೇಕಂತಂದ್ರೆ ಇದು ಯಾರ್ದ ಗಾಡಿ ಮಾಲಕರು ಅದಾರ ಇಲ್ಲಿ ಸಾಹೇಬ್ರ ಯಾರ ಮಾಲಕರು ನೀವ ಇದ್ರ ಗಾಡಿದ ಯಾರ ಮಾಲಕರು ನೀವ ಇದು ಪಟ್ಪಟ್ಟಿದ ಹೌದಾ ಹಾ ಏನಾಗೈತ್ರಿ ಈಗ ಅಟ್ ಅ ಟೈಮ್ ಎಲ್ಲಾ ಕಡೆ ಬೆಂಕಿ ಇತ್ತಿ ಒಮ್ಮೆ ಆವರಿಸಿಕೊಂಡದ ಮತ್ತ ಬೈಕ್ಗಳು ಸಹಿತ ಎಲ್ಲಾ ಸಾಕಷ್ಟು ನುಕ್ಸಾನಗಳಾಗಿದಾವ. ಈಗ ಏನ್ ಬೈಕ್ ಇದು ನಿಮ್ದ ಹೇಳ್ತಾ ಇದ್ದೀರಿ, ಯಾವ ಬೈಕ್ ಅಂತೇಳಿ ಸ್ಕೂನ್ ಸಹಿತ ಹತ್ತಾ ಇಲ್ಲ, ಸಂಪೂರ್ಣ ಎಲ್ಲಾ ಸುಟ್ಟು ಕರಕಲಾಗಿಬಿಟ್ಟದ. ಓನ್ಲಿ ಅದು ಕೆಬ್ಬಿನ ಸಾಮಾನು ಏನದಾವ ಅಷ್ಟ ಉಳ್ದದಾವ. ಯಾವ ವಾಹನ ಐತ್ರಿ ನಿಮ್ದು? ತಂದಿದ್ರು ನಮ್ ಡಾಕ್ಯುಮೆಂಟ್ಸ್ ಏನಿದ್ರಿ ಅದ್ರಾಗ ಅದಾವ್ರಿ ಎಲ್ಲಾ ಸುಟ್ಟು. ನಾವ್ ರೈತರಿ ಮತ್ತೊಂದು ಇದು ಮಾಡಿದ್ರಿ ಇದನ್ ಬೆಂಕಿ ಹಚ್ಚುವಾಗ ಇದ್ರೆ ಬೇರೆ ಕಡೆ ಕಲ್ ಆರ್ಸಾಡತ್ತಾರ ಗಾಡಿ ಸಲ ಬರ್ಕೊಡ್ತೀವಿ ಸುಡ್ತಾರ್ರಿ. ಟ್ರ್ಯಾಕ್ಟರ್ ಸಲ ಬಂದಿದ್ರಿ ಇದ್ರ ಸಲ ಈಗ ಬರಾಕ್ರಿ ಇದಕ್ ಕಲ್ ಆರ್ಸಾಡಿ ಉರಿ ಹಚ್ಬಿಟ್ರಿ. ಇದಕ್ಕೂ ಊರಿ ಹಚ್ಚಿ ಎಲ್ಲಾ ಸುಟ್ಟು ಬಿಟ್ರ. ನಿಮ್ ಹೆಸರ್ರಿ? ಸಂತೋಷ್ ಗಿಡ್ಡನವ್ರ. ಯಾವ್ರಿ? ಶಿವಾಪುರ. ಇಲ್ಲೇ ಶಿವಾಪುರ. ಸಂತೋಷ್ ಗಿಡ್ಡನವ್ರು. ಸಂತೋಷ್ ಗಿಡ್ಡನವ್ರು ಅವ್ರದ್ದು ಎಚ್.ಎಫ್ ವಾಹನ ಇತ್ತು, ಅದು ಸಹಿತ ಬೆಂಕಿಗೆ ಆಹುತಿಯಾಗಿ ಸಂಪೂರ್ಣವಾಗಿ ಕರಕಲಾಗಿರುವಂತದ್ದು. ಸ್ಟಾರ್ಟ್ ಐತ್ರಿ. ಇದು ಬೈಕ್ ವಾಹನ ಸಾಕಷ್ಟು ಏನು ನಿಂತಿರುವಂತಹ ಟ್ರ್ಯಾಕ್ಟರ್ ನಲ್ಲಿ ಕಬ್ಬುಗಳು ಸಹಿತ ಬೆಂಕಿ ಹೊತ್ತಿ ಉರಿದದ. ಎಲ್ಲ ಜನ ಸೇರಿ ಆರಿಸುವಂತ ಕೆಲಸ ಮಾಡಿದ್ದಾರೆ. ಅಗ್ನಿಶಾಮಕ ದಳದವರು ಬಂದಿದ್ದಾರ, ಅವರು ಆರಿಸುವಂತ ತಮ್ಮ ಪ್ರಯತ್ನವನ್ನ ಮುಂದುವರಿಸಿದಾರ. ಅಷ್ಟರೊಳಗಾಗಿ ಎಲ್ಲಾ ವಾಹನ ಸವಾರರು ಮತ್ತ ಜನ ಬಂದು ಮಣ್ಣು ಹಾಕಿ ಅದನ್ನ ಆರಿಸುವಂತ ಕೆಲಸ ಮಾಡಿದ್ದಾರೆ. ಇನ್ನು ಅಲ್ಲೇ ಬೆಂಕಿ ಇದೆ, ಅಲ್ಲೇ ಅದನ್ಕ ಹೊಚ್ಚಿ ಹುರಿದ ಸ್ಟಾರ್ಟ್ ಇದೆ ನೋಡಿ. ಸಮೀರ್ ರೋಡಿ ಫ್ಯಾಕ್ಟರಿ. ಇನ್ನೂ ಅಲ್ಲಿ ಬೆಂಕಿ ಇದೆ. ಸಾಬ್ರು ಆರ್ಸಾಕ್ ಪ್ರಯತ್ನ ಮಾಡ್ರಿ. ಇಲ್ಲೊಂದು ವಾಹನ ತಗೊಳಕ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಇಲ್ಲಿ ಅಟ್ಕಾಸ್ ಅದ. ಹೌದು, ಬ್ಯಾರೆದ್ ಏನ್ರ ಗಾಡಿ ತಗೋ, ಯಾರ್ದಾರ ಇಸ್ಕೋರಿ. ಇವ್ರು ಎಪ್ಸಾಕ್ ಬೇರೆ ಅಲ್ಲಿ ಹಾಕಿ ಕಟ್ ಆಯ್ತಲ್ರಿ. ಲೈವ್ ಐತಲ್ಲ, ಸುಜಿತ್ ಪಾಯಿಂಟ್ ಇದು ಇರ್ಬೇಕಲ್ಲ. ಮಾಡು ಮರ ಅಲ್ಲಿ ಎಲ್ಲಾ ತಗೊಂಡ್ ಬಂದ್ರಿ, ತಗೊಂಡ್ ಬಂದ್ ಎಲ್ಲ ಕಡೆ ಜನ ಮಾಲಕರ್ರಿ. ಹೌದ್ರಿ. ಇವತ್ತನ ತಗೊಂಡ್ ಬಂದಿದ್ರಿ ಅಥವಾ ಯಾವಾಗ ಬಂದಿದ್ದು ಗಾಡಿ? ಗಾಡಿಯರಿ ಅಟ್ಲೀಸ್ಟ್ ಇಂಜಿನಿಯರ್ ತಕೊಂಡಿದಾರೆ. ಮಾಡಿ ಅವ್ರಿಗೆ ಮಾತಾಡ್ಬೇಕು. ರೈತರಿಗೆ ಏನ್ ಮಾಡುದು, ನಮ್ಮ ರೈತರಿಗೆ ಮಾತಾಡಿ. ಹೌದೌದು. ಇದಂದ್ರೆ ಇದಕ್ಕೆಲ್ಲ ಜವಾಬ್ದಾರಿ ಫ್ಯಾಕ್ಟ್ರಿ ನನ್ನ ಜವಾಬ್ದಾರಿ. ಸರ್ಕಾರ ಜವಾಬ್ದಾರಿ. ಫ್ಯಾಕ್ಟ್ರಿ ಯಾರು ಕೊಡವ್ರ ಯಾರ? ಹೌದೌದು, ಸಾಕಷ್ಟು ಪ್ರಮಾಣದಲ್ಲಿ ನುಕ್ಸಾನ್ ಆಗಿದೆ. ತುಂಬಿಸ್ಕೊಂಡು ಏನ್ ಮಾಡಾವ? ಲೈವ್ ಸ್ಟಾರ್ಟ್ ಐತ್ರಿ. ಕೇಳ್ರಿ ಹಂಗ
ಅವ್ರ ಬಗ್ಗೆ ಅವ್ರಿಗೆ ಕೇಳಂತ ಅವ್ರು ಹೌದೌದು ಪಾಪ ಅದಕ್ಕೆ ನಾವು ತೋರ್ಸಾತಿದೀವಿ ಅವ್ರಿಗೆ ತಾಪೈತೆ ಪೂರ್ಣ ಹೌದೌದು ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಆರ್ಸಾಕ ಅವ್ರು ತಗೊಂಡ್ ಹೋಗಿತ್ರಿ ಅದಕ್ಕೆ ಇಂಜನ್ ತಕೊಂಡಾರ ಸರ್ ಅವ್ರು ಅಲ್ಲಿದ ಹಾ ಸೈಕಲ್ ಮೋಟ್ರ್ ಸುಟ್ಟದ ಅಲ್ಲಿ ಅಲ್ಲೊಂದು ಸುಟ್ಟದ ಹೌದೌದು ಲೈಫ್ ಸ್ಟಾರ್ಟ್ ಐತೆ ನುಕ್ಸಾನ್ ಬಾಳದೈತಿ ಎಲ್ಲ ಏನಾದದ್ದು ರೈತರದನರ್ಲ ಇದಾವ ಇಲ್ಲೂ ಬೆಂಕಿ ಇದೆ ನೋಡಿ ಇಲ್ಲೂ ಬೆಂಕಿ ಎತ್ತೈತ್ರಿ ಇದನ್ನು ಆ ಕಡೆ ದೂರ ತಗೊಂಡು ಹೊಂಟದಾರ ಕಂಸದಲ್ಲಿ ಇನ್ನು ಬೆಂಕಿ ಎತ್ತಿದೆ ನೋಡಿ ಸರ್ ಇನ್ನೊಂದು ಅಗ್ನಿಶಾಮಕ ದಳದವ್ರಿಗೆ ಮತ್ತೊಬ್ರಿಗೆ ಯಾರಿಗೆ ಅವಕಾಶ ಇದು ಬಂದಿಲ್ಲನ್ರಿ ಅವನು ಬಿಡ್ತಾ ಇಲ್ರಿ ಅವತ್ರನು ಬಿಡ್ತಾ ಇಲ್ರಿ ಏನ್ ಲೈಟ್ ಅದಲ್ಲ ಈಚೆಗಡೆ ಸೈಡ್ ಅದರ ಪಕ್ಕದಲ್ಲಿ ಇರುವಂತದ್ದು ಬೆಂಕಿ ಒತ್ತಿ ಉರಿತಾ ಇದೆ ಅಲ್ಲಿ ಬೆಂಕಿಯನ್ನ ನಂದಿಸುವಂತ ಕೆಲಸ ಅಗ್ನಿಶಾಮಕದವ್ರು ಮಾಡ್ತಾ ಇದ್ದಾರೆ ಅಲ್ಲಿ ಅಗ್ನಿಶಾಮಕದವ್ರು ಅದಾರ ಫ್ಯಾಕ್ಟ್ರಿ ಫೈರ್ದವ್ರೇನ್ರಿ ಓಕೆ ಓಹೋ ಅಂದ್ರೆ ಫ್ಯಾಕ್ಟ್ರಿ ಅವರು ಸಹಿತ ಆದಷ್ಟು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲೊಂದು ಯಾವ್ದು ಇದು ಗವರ್ಮೆಂಟ್ ಕಂಪನಿದ್ರಿ ಓ ಸುದ್ದಿ ಪಾಯಿಂಟ್ ಅನ್ನ ರೈತರ ಪಾಯಿಂಟ್ ಹೇಳ್ರಿ ಮಾಲಕರ ಜೋಡಿ ಚರ್ಚೆ ಮಾಡ್ಬೇಕಾಗಿತ್ತು ರೈತರ ಗಾಡಿಗೆ ರೈತರ ಮಕ್ಕಳಾಗಿದ್ರ ಸುತ್ತರಿಕಿಲ್ಲ ಒಂದು ರೈತರ ಟ್ಯಾಕ್ಟ್ರಿ ರೈತರ ಕಬ್ಬಿದ ಅವ್ರ ರೈತರ ಮಕ್ಕಳಾಗಿ ಸುತ್ತಿರ್ತ ಮುಂದ ವಿಚಾರಣೆ ರೈತರ ಫ್ಯಾಕ್ಟ್ರಿ ಮಾಲಕರು ಕೇಳ್ಬೇಕಾಗಿತ್ತ ಇಲ್ಲಿ ಸುತ್ತಾರಂದ್ರ ನಮ್ ಮುದೋಳ ಸರ್ಕಲ್ದವ್ರ ಕಬ್ಬ ನಾವು ತಗೊಂಗಿಲ್ಲ ನಾವು ಲೋಕಲ್ದವ್ರು ಹೇಳ್ತೀವಿ ನಾವ್ ಏನಿದ್ರು ಮಾಲೇಪುರ ಸರ್ಕಾರ ಹಿಡ್ಕೊಂಡ ಮುಡುಲ್ಗಿ ಮುಗಕತ್ಕೊತೀವಿ ಉಳಿಕಿ ತಗೊಂಗಿಲ್ಲ ಕಬ್ಬ ಅವರು ಬಂದು ಮುದೋಳ ಸರ್ಕಲ್ ಗಾಡಿ ಅಂದ್ರೆ ನಾವು ಸುಡ್ತೀವಿ ನಾವ ಲೋಕಲ್ದವ್ರ
ಫ್ಯಾಕ್ಟ್ರಿಯಿಂದ ಒಂದು ತನ ತುಡ್ತೀವಿ. ಯಾಕಂದ್ರೆ ನೀನ್ ದನಕ್ ಮೇವು ಇದ್ರಿಕಿಲ್ಲ ಇವತ್ತು ಕಡ್ದೋದು ನಮಗ್ ಡೈಗಳು ಸುಟ್ಟಾವ, ಗಾಡಿಗಳು ಸುಟ್ಟಾವ. ಮುಂದಂತೆ ಅವ್ರ ಮೊದಲದವ್ರ ಗಾಡಿಗಳೇ ಬಂದು ಅಂದ್ರ ನಾವು ಸುಡೋಣ ಪಕ್ಕ ಸುಡ್ತೀವಿ. ಹಳೆ ಬರೀ ಸರ್ಕಲ್ದಾಗ ಬಂದ ಸುಡ್ತೀವಿ. ಅವ್ರಿಗೆ ಬೇಕಾದ್ರೆ ಹೇಳ್ರಿ ರೈತ ಸಂಘದವ್ರಿಗೆ ಹೇಳ್ತಾರೆ ಹರಿಸಿದ್ರ ಅಲ್ಲಿ ಹತ್ತಿರ ಸರ್ಕಲ್ದಾಗ ಅಲ್ಲಿ ಮುದೋಳ ಇಲ್ಲ ಮುದೋಳ ಮತ್ತೆ ಬಾಗಲಕೋಟೆ ಆಗ್ಲಿ ಅವ್ರ ಸರ್ಕಲ್ದಾಗ ಮೀಟಿಂಗ್ ಮಾಡಿರಲ್ಲ ಆಗಿನ ಹರಿಸುತ್ತ ಕಂಬಳೆ ಹರಿಸುತ್ತ ಬಂದ್ ಕೇಳ್ಬೇಕಾಗಿತ್ತಲ್ಲಿ ಕಂಬಳೆ ಕೇಳ್ಬೇಕಾಗಿತ್ತ ಮುದೋಳ ಸರ್ಕಲ್ ಅವ್ರ ಬಾಗಲಕೋಟೆ ಬಿಜಾಪುರ ಬೆಳಗಾವಿ ಜಿಲ್ಲಾದವ್ರ ರೈತರ ಮೀಟಿಂಗ್ ಮಾಡಿದಿಲ್ಲ ಅಲ್ಲಿ ಬಂದ್ ಕೇಳ್ಬೇಕಾಗಿತ್ತ ಕಂಬಳೆ ಕೇಳ ಬಂದ ಇಲ್ಲಿ ಕೇಳ್ಬೇಕಾಗಿತ್ತ ಇಲ್ಲಿ ಮನೆ ಮೀಟಿಂಗ್ ಮಾಡಿದಾಗ 10 ದಿನ ಪ್ರತಿಭಟನೆ ಮಾಡ್ಯಾರ ಅಲ್ಲಿ ಕೇಳಿದ್ರ ಮುಗಿತಿತ್ತಲ್ಲ ಈಗೇನ್ ಹಡ್ಸಾಕ್ ಮಾಡ್ರಲ್ಲ ಕೊಡ್ತತೆ ನೀನು ಒಪ್ಪಿತಿಲ್ಲ ಇಲ್ಲ ಮಾಲಕ್ ರೂಪಾಯಿ ನಾವು ಕಬ್ ಕಡ್ದದು ನಮ್ ಗಾಡಿ ಸುಟ್ಟಾವ ರೈತರಿಗೆ ಸಂಬಂಧ ರೈತರ ಸಂಘದವ್ರ ನಮ್ ಮುದೋಳ ಸರ್ಕಲ್ ಅವ್ರು ಸುಟ್ಟಾರ 8 ಗಾಡಿ ಸುಟ್ಟಲ್ಲ ಅವ್ರು ಅದ್ರ ಹಾನಿ ಕೊಡ್ಬೇಕ ಕೊಡ್ಲಿಲ್ಲ ಅಂದ್ರ ಅವ್ರ ಕಬ್ಬು ಕೊಡಂಗಿಲ್ಲ ಬಿಡಂಗಿಲ್ಲ ಮುಂದ ಆ ಕಡೆ ನಾವು ಇಲ್ಲಿ ಅವ್ರ ಗಾಡಿಗಳು ಬಂದ್ರ ನಾವು ಸುಡಲ್ಲ ಬಿಡುದಿಲ್ಲ ಹೇಳ್ಬಿಡ ಅವ್ರಿಗೆ ಮುದೋಳಕ್ ಬಿಡಂಗಿಲ್ಲ ನಮ್ಮ ಸರ್ಕಾರಕ್ಕೆ ಅವ್ರು ಕೊಡ್ಬೇಕಾಗಿಲ್ಲ ಏನಂತ ಚಂದ ಕೊಳಮಿಲ್ಲ ನಮ್ಗ ಮುದೋಳಾಗಲ್ಲ ಮುದೋಳ ಅತ್ತ ನಿರಾಣಿ ಆ ಕಡೆ ಬೇರೆ ನಮ್ದು ಬೇರೆ ನಮ್ ಮಾಲಕರು ಓಕೆ ನಮ್ ತೊಂದ್ರೆ ಇಲ್ಲೇನು ಮಾಲಕ್ ಕೊಡ್ತಂದಾರು ನಾವು ಓಕೆ ಆಗಿದ್ದು ಮತ್ತ ಕಬ್ಬಿನ ಅನಿವಾರ್ಯ ಐತಿ ಕಡ್ಲಿಲ್ಲ ಅಂದ್ರೆ ನಿರ್ವಹ ಇಲ್ಲ ಮುಂದಿನ ಬೆಳಿಗ್ಗೆ ನಾವು ಸಮಸ್ಯೆ ಐತೆ ಆ ಸಲುವಾಗಿ ನಾವು ಕಡ್ದ ಕಬ್ಬ ಫ್ಯಾಕ್ಟ್ರಿಯವ್ರು ಎಷ್ಟು ನಿಮಗೆ ಬಿಲ್ ಕೊಡ್ತು ಅಂತ ಹೇಳ್ತೀರಿ? ಯಾರ್ರಿ ಫ್ಯಾಕ್ಟ್ರಿಯವ್ರು ಡಾಕ್ಟರ್ 3,300 ಕೊಡ್ತಂದ್ರಿ 3,200 ಒಂದ್ರಿ ಕೇಂದ್ರ ಸರ್ಕಾರ 50 ರಾಜ್ಯ ಸರ್ಕಾರದವ್ರು 50 ಕೊಡ್ತಂದ್ರಿ ಟೋಟಲ್ 3,300 ಕೊಡ್ತಂದ್ರಿ ಬರೋಬರ್ ಐತಿ 3,300 ನಿಮಗೆ ಸಂತೋಷ ಹೌದು ಐತಿ? ಓಕೆ ಐತಿ ಸಂತೋಷ ಐತಿದ್ದಾಳೆ ಎದ್ ಬಂದ್ರಿ ನಾವಲ್ಲಿ ಅಲ್ಲಿ ನಾವು ಕುಡಿದ್ರಿ ಲಾಸ್ಟ್ ಮೀಟಿಂಗ್ ನಾನು ಜಗದವರು ಸಿರ್ಸಲ್ ಜಗದವ್ರ ಜೋಡಿ ಕುಡಿ ಚರ್ಚೆ ಮಾಡಿದ್ವಿ ಇವತ್ತು ಮುಗಿದ್ರೆ 3,300 ಹಂಗ ಫೈನಲ್ ಮಾಡ್ಬೇಕಂತ ಮಾತಾಡಿ ಎದ್ ಬಂದವ್ರು ನಾವು ಲೈವ್ ದಾಗ ಕೇಳಿರ್ಬೇಕಾರ ಈ ಹೊಣೆಗೆಲ್ಲ ಈ ಇದಕ್ಕೆಲ್ಲ ಯಾರು ಹೊಣೆ ಅಂತ ಹೇಳಿ ಇದ್ ಮಾಡ್ತೀರಿ? ಸರ್ಕಲ್ ಅವ್ರ ಏನ್ ಹೊಣೆ ಆಗದಲ್ಲ ಅರ್ಥ ಕಡಿಮೆ ಕಂಬಳೆ ಏನ್ ಕಂಬಳೆ ಅದನ್ರಿ ಕಂಬಳೆ ಅನ್ನೋದು ನನಗೆ ಹೆಸರು ಗೊತ್ತೈತಿ ಕಂಬಳೆ ಬರ್ಬೇಕ್ ಹೊಣೆ ಅಲ್ಲ ಕಂಬಳೆ ಏನ್ ಮಾಡ್ರಿ ಅವ್ರು? ಆ ರೈತರ ಮುಖಂಡ್ರಿ ಅಲ್ಲಿ ಕೊಡ್ಬೇಕ್ ಬೇಕಾದ್ರ ಮಾಲಕನ ಕೇಳ್ಬೇಕಾಗಿತ್ತ ಮಾಲಕನ ಬಿಟ್ಟು ರೈತರ ಗಾಡಿ ಸುಡ್ದೇನ್ರಿ ಅಲ್ಲ ಈ ರೈತರ ಗಾಡಿ ಸುಡ್ದೇನ್ರಿ ಫ್ಯಾಕ್ಟ್ರಿ ಅವ್ರಿಗೆ ಏನ್ ಹೇಳ್ತೀರಿ? ಕೇಳ್ಬೇಕಾಗಿತ್ರಿ ಅಲ್ಲ ನೀವು ರೈತರ ನೀವು ರೈತರ ನಾವು ಲೋಕಲ್ ಗಾಡಿ ಮಾಲಕರು ಫ್ಯಾಕ್ಟ್ರಿ ಮಾಲಕರು ನಾವ ಇದು ಯಾವ ಮಾಲಕ ಫ್ಯಾಕ್ಟ್ರಿನೂ ಅಲ್ಲ ರೈತರ ಫ್ಯಾಕ್ಟ್ರಿ ಹೌದು ರೈತರು ಹೌದ ಗಾಡಿ ಮಾಲಕರು ಹೌದ ಏನ್ ತಿಂದ್ರೆ ಮತ್ತೆ ಅವ್ರ ಏನ್ ಬಂತು ರೈತರ ಅಲ್ಲಿ ಅವ್ರು ಮಾತಾಡ್ರು ನಿಮ್ದು ವಾಹನ ಐತ್ರಿ? ಐತ್ರಿ 3,300 ನಿನ್ನೆ ಆದೇಶ ಆಗೈತ್ರಿ ಇಲ್ಲಿ ಫ್ಯಾಕ್ಟ್ರಿ ಮಾಲಕರು ಹೂ ಅಂದಾರ ಇವ್ರು ಯಾಕೆ ಕರಿ ಹೊತ್ತ ಈಗ ಬಂದವ್ರಿ ಹಚ್ಬೇಕ್ರಿ ಅಲ್ಲಿ 9 ದಿವ್ಸ ಕೂತೀವ್ರಿ ಅವು ಬಂದಾನ್ರಿ ಅವತ್ ಬಂದವ ನನ್ಗೆ ಒಪ್ಪಿಗಿಲ್ಲ ಅಲ್ಲೇ ಹೋರಾಟ ಮಾಡತ್ತೇನ ಅಲ್ಲೇ ಕುಂಡ್ಬೇಕಲ್ಲ ಫ್ಯಾಕ್ಟ್ರಿಗೆ ಕೊಡ್ಬೇಕು ಈಗ ನಮ್ಮ ವಾಹನ ಸುಟ್ಟವ್ರಿ ಕೊಡ್ಬೇಕ್ರಿ ಬಂದ್ ಅಂದ್ರೆ ನಾವು ಇಲ್ಲಿ ಹೇಳ್ತೀವ್ರಿ ಇಲ್ಲ ಇಲ್ಲೇ ಕುಂಡ್ರ ನಾವು ಧರ್ನಿ ಕರ್ಸ್ರಿ ಅವ್ರನ್ನ ಭೂಮಿ ಸೀಮೆ ನಾವು ವಾಣಗೊಳದವ್ ಗೊತ್ತಾಕೈತಿ ಅಧ್ಯಕ್ಷನೇ ಅಂದನ್ರಿ ಅವ ಅಕ್ಕ ನೂರಿ ಅಂದ ಅವನ್ ಬಿಟ್ರೆ ಯಾರು ಹೆಚ್ಚಲ್ರಿ ಅವ್ ಬರ್ಬೇಕಾಗಿತ್ರಿ ಇವತ್ತ ಮುದೋಳದವ್ರು ಯಾಕೆ ಹೋದ್ರಿ ಅವ್ ಎತ್ತಲ್ಲಿದ್ದ ಬರ್ಬೇಕ್ರಿ ಅದನ್ನ ತೋಟ ಮಾಡಿ ಕೊಡ್ಬೇಕ್ರಿ ನಮ್ ಗಾಡಿ ಕಳ್ಸಿ ಕೊಡ್ಬೇಕ್ರಿ ಅವು ಈ ಸರ್ಕಾರಕ್ಕೆ ಹಕ್ಕಿಲ್ರಿ ಇಲ್ಲಿ ಸೈದಾಪುರಕ್ಕೆ ಹಕ್ಕಿಲ್ಲ ಅಲ್ಲಿ ಮುದೋದಾಗ ಮಾಡ್ಕೊಡ್ಲಿ ಅವ ಈ ಪೇಟೆ ಸಂಬಂಧ ಇಲ್ರಿ ಅವಂಗ ಅಲ್ಲಿ ನಿರಾಣಿ ಜೋಡಿ ಅಂತ ಮಾತಾಡಿದ್ರಿ ಅವ ಇಲ್ಲಿ ಸಂಬಂಧ ನಮಗಿಲ್ಲ ಇಲ್ಲ ನಮ್ ಖರ್ಚು ಕೊಡ್ಬೇಕ್ರಿ ಅವ್ನು ಇಟ್ಟ ಬೇಡಿಕೆ ಐತಿ ನಮ್ಮದು ಪಾಪ ಐತ್ ಮತ್ತೆ ರೈತರ ಪರಿಸ್ಥಿತಿ ಪಾಪ ಅವ್ರಿಗೆ ಗೊತ್ತಲ್ಲ ಹೌದೌದು ಅದೇನ್ ತ್ರಾಸ ಇರ್ತತಿ ಏನಾಗ್ತತಿ ಯಾಕಂದ್ರೆ ಒಂದ್ ಟ್ರ್ಯಾಕ್ಟರ್ ತಗೋಬೇಕು ಒಂದ್ ಸೈಕಲ್ ಮಾಡಿ ತಗೋಬೇಕಾದ್ರೆ ಎಷ್ಟು ತ್ರಾಸ ಆಗ್ತದೆ ತ್ರಾಸ ಆಗಿರುತ್ತೆ ಹೌದು ಮತ್ ಇಷ್ಟೆಲ್ಲ ಬಂಡವಾಳ ಇನ್ವೆಸ್ಟ್ಮೆಂಟ್ ಮಾಡಿ ಏನಾದ್ರು ಅದ್ರಾಗ ಒಂದ್ ಬೆನಿಫಿಟ್ ಆಕತಿ ಏನೋ ಒಂದ್ ಇದ್ರೊಳಗೆ ಮಾಡಿದ್ರ ಏನೋ ಇದೈತೆ ಒಂದ್ ಅನುಕೂಲ ಮಾಡಿರ್ತಾರೆ ಮತ್ತ ಅದ್ರ ಮ್ಯಾಗ ಅವ್ರಿಗೆ ಸ್ಟಾಪ್ ಆಗತ್ತಲ್ರಿ ಪಾಪ
ಎಲ್ಲಾರ ರೈತರಿದ್ದಾವ್ರು ಈ ರೀತಿ ಇಂತ ಮಾಡುದು ಸರಿ ಅಲ್ಲ. ಕಾರ್ಖಾನೆಗ ಒಂದು ಕಾರ್ಖಾನೆ ದೊಡ್ಡ ಕಾರ್ಖಾನೆ ಒಳಗೆ ಈ ರೀತಿ ಬಂದ ಇದು ಮಾಡುದು ತಪ್ಪು. ಮತ್ತ ಬಂದಿಲ್ಲ ನಾವ ನಮ್ಮ ಒಂದು ಅದಾಗ ಆಳಾಯ್ತು ಅಂದ್ರೆ ಒಂದ್ ಸ್ವಲ್ಪ ಹೆಚ್ಚು ಮಾತಂದ್ರ ಎಷ್ಟ್ ತ್ರಾಸ ಆಗತ್ತಿತ್ತು ನಮಗ. ಹಂಗ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರ ಮಾಲಕರ್ರಿ. ಕಾರ್ಖಾನೆ ಐತೆ ಅಂದ ಬಳಿಕ ಎಲ್ಲಾನು ನಾವು ಅದನ್ನ ಎರಡೂ ಬಾಜು ನೋಡ್ಕೋಬೇಕಿಲ್ಲ ರೀ. ಕಾರ್ಖಾನೆ ಉಳಿಬೇಕು, ರೈತರು ಉಳಿಬೇಕು, ನಾವು ಉಳಿಬೇಕು, ವರ್ಕರ್ ಉಳಿಬೇಕು, ಎಲ್ಲಾನು ಉಳಿದ್ರೆ ಎಲ್ಲ ಮತ್ ಬಂದ್ ಕೇಸ ಹಿಂಗ್ ಉತ್ತು ತರ ಬಂದ್ ಕೇಸದ ಟ್ರ್ಯಾಕ್ಟರ್ ಕೊಟ್ಟೆ, ಸೈಕಲ್ ಕೊಟ್ಟೆ, ಇದನ್ ಮಾಡಿ ಅಂದ್ರ ಎಲ್ಲರಿಗೂ ನುಕ್ಸಾನ್ ಹೌದು. ಇಲ್ಲ ಟ್ರ್ಯಾಕ್ಟರ್ ಇದ್ದದ್ದು ರೈತರದನೇ ಅದು ಟ್ರ್ಯಾಕ್ಟರ್, ರೈತರದನೇ ಅದು ಟ್ರ್ಯಾಕ್ಟರ್. ನಾವ ಮಾಡೋದ ಸ್ವಂತ ತಂತ್ರಜ್ಞಾನ. ಹೌದು. ಮತ್ತೆ ಹೇಳುದು ರೈತರ ನಾವ ಮೋಸ ಮಾಡೋದಂದ್ರೆ ಇದು ಸರಿ ಅನ್ಸತ್ತೆ. ಬಹಳ ಅನ್ಯಾಯ ಇದು. ಇಂತ ಮಾಡುವಂತ ಅಲ್ಲ ಅಲ್ರಿ. ಹೌದು. ನಿಜವಾದ ರೈತ ಆದ್ರೆ ಈ ರೀತಿ ಮಾಡಬಾರ್ದು. ನಾ ದಯಮಾಡಿ ಮೀಡಿಯಾ ಮೂಲಕ ಶಶಿಕಾಂತ್ ಗುರ್ಜಿ ಅವರಲ್ಲಿ, ಚುಣಪ್ಪ ಪೂಜೆ ಅವರಲ್ಲಿ ವಿನಂತಿ ಮಾಡ್ಕೊತ ನಾನು ಏನ್ ವಿನಂತಿ ಮಾಡ್ಕೊಂಡಪ್ಪ ಅಂದ್ರೆ ಸರ್ಕಾರ ಲೆವೆಲ್ ಮುಗಿದಿತ್ತು. ಆ ಕಠಿಣ ಇದಕ್ಕಾಗಿ ಇವತ್ತು ಮಾಡಿದಂತ ರೈತರಿಗೆ ಅನ್ಯಾಯ ಆಗೈತಿ. ಯಾಕೆ ಅನ್ಯಾಯ ಆಗ್ತಾ ತಿಳ್ಕೊಂಡು ಹೇಳ್ತಪ್ಪ ಅಂದ್ರೆ ಇವತ್ತು ನಿಮ್ಗೆ ವಿನಂತಿ ಮಾಡ್ಕೊತ ದಯಮಾಡಿ ಅವ್ರು ಯಾರು ನಿಮ್ಮ ಮುಖಂಡತ್ವದವ್ರು 10 ದಿನ ನಾವು ಹೋರಾಟ ಮಾಡಿದ್ವಿ, ಶಾಂತಿಯುತವಾಗಿ ಹೋರಾಟ ಆಗಿತ್ತು. ಇವತ್ತಿನ ದಿನ ಏನಾಗೈತಪ್ಪ ಅಂದ್ರ ಬಾಗಲಕೋಟೆ ಯಾರ ರೈತರದಾರಲ್ಲ ಆ ರೈತರ ಮನಿ ಯಾರದಾರ ಮುಖಂಡರದ ಅವ್ರು ಆ ಮುಖಂಡರನ್ನ ನೀವು ಬಿಡಬಾರ್ದು ಅಂತೇಳಿ ನಾವ್ ವಿನಂತಿ ಮಾಡ್ಕೋತೀವಿ. ಇವತ್ತು ಯಾಕಪ್ಪ ಅಂದ್ರ ನೀವು ಸರ್ಕಾರ ಆಸ್ತಿಗೆ ಮಾಡ್ಬೇಕಾಗಿತ್ತು, ಅದನ್ನ ಬಿಟ್ಟು ನೀವು ರೈತರಿಗೆ ಇವತ್ತ ನಾವು ಏನ್ ಮಾಡಿದೀವಪ್ಪ ಅಂದ್ರ ಎಷ್ಟೆಷ್ಟೋ ಲಕ್ಷ ಸಿಕ್ಕಾಪಟ್ಟಿ ಬ್ಯಾಂಕ್ನ್ಯಾಗ ಸಾಲ ತಕೊಂಡು ಡೆಪ್ಪಿ ಗ್ಯಾಂಗ್ನವ್ರು ಕೊಡೋದು ಟ್ರ್ಯಾಕ್ಟರ್ ತಂದಿದೀವಿ. ಅವನು ಉಳಿಸಿ ಈ ರೀತಿ ಮಾಡಿರಪ್ಪ ಅಂದ್ರೆ ನೀವು ರೈತರು ಮತ್ತೆ ಹರಾಮ್ ಕೋರು ಅದನ್ನ ಮೊದಲು ಹೇಳ್ರಿ. ನೀವು ರೈತರು ಹರಾಮ್ ಕೋರೋ ನೀವು ಅದನ್ನ ಹೇಳ್ರಿ. ದಯಮಾಡಿ ವಿನಂತಿ ಮಾಡ್ಕೋತ ನಾನು 10 ದಿನದ ನಮ್ ಶಾಂತಿಯುತವಾದ ಹೋರಾಟ ಮಾಡಿದ ನಮ್ಮ ಮುಖಂಡರಲ್ಲಿ ವಿನಂತಿ ಮಾಡ್ಕೋತ್ನೋ ದಯಮಾಡಿ ಅವ್ರು ಯಾರು ಇವತ್ತು ಮಾಡ್ಯಾರಲ್ಲ ನಾಳೆ ನೀವು ಅದನ್ನ ಮಾಡಿದ್ದಾದ್ರೆ ಈ ನಮ್ಮ 10 ದಿನದ ಹೋರಾಟಕ್ಕೆ ಫಲ ಸಿಗತೈತೆ ಅಂತ ನಾ ಇವತ್ತು ವಿನಂತಿ ಮಾಡ್ಕೋತ ನಿಮ್ಗೆ ದಯಮಾಡಿ ಗುರೂಜಿ ಅವರಲ್ಲಿ, ಚುಣಪ್ಪ ಪೂಜಾರಿ ಅವ್ರು ದಯಮಾಡಿ ಇವಾಗ ಆದಂತ ರೈತರಿಗೆ ಅನ್ಯಾಯನ ನಾಳೆ ನೀವು ತೆರೆ ದೂಗಿಸ್ಬೇಕಂದ್ರೆ ಅವ್ರು ಯಾರು ಮಾಡ್ಯಾರಲ್ಲ ಅವ್ರ ಮುಖಂಡ್ರ ಮನೆಗೆ ಹೋಗಿ ಅವ್ರ ಮನೆಗೆ ಬೆಂಕಿ ಹಚ್ಚಕ್ ನಾವೆಲ್ಲ ಇಟ್ಟೆಲ್ಲ ರೈತರದೀವು. ನೀವು ಅದನ್ನ ಇದನ್ನ ಮಾಡ್ಬೇಕಂತ ಹೇಳಿ ನಾವು ವಿನಂತಿ ಮಾಡ್ಕೋತ ದಯಮಾಡಿ ಇದನ್ನ ಕಳಿಸುವಂತ ವ್ಯವಸ್ಥೆ ಮಾಡ್ರಿ ಮಾಧ್ಯಮದವ್ರು. ಲೈವ್ ಸ್ಟಾರ್ಟ್ ಐತ್ರಿ ಅವರು ನೋಡಿ. ಇಲ್ಲ ಮನುಷ್ಯನ ಮಕ್ಕಳನ್ನ ತನಿಖೆ ಸುಡಿ ಮಕ್ಕಳ ಸಿಕ್ಕಾಪಟ್ಟಿ ಎಲ್ಲ ಇಲ್ಲಿ ದಾರ್ಸಿರಲ್ರಿ ಎಲ್ಲ ಕಡೆ ದಾರ್ಸಿ. ಸ್ವಲ್ಪ ಅಲ್ಲೊಂದಿಷ್ಟು ಇದ್ರ ಬಗ್ಗೆ ಆಗತ್ತಿತ್ತು. ಅದಷ್ಟು ಆಯ್ತಂದ್ರೆ ಎಲ್ಲ ಸಂಪೂರ್ಣ ಆರಿದಂಗ ಆಯ್ತು. ಇಲ್ಲೊಂದಿಷ್ಟು ಬಗ್ಗೆ ಐತಿ. ಒಳಗೊಂಡ್ ಬರ್ರಿ ಆ ಕಡೆ. ಒಳಗೆ ಏನೇನ್ ಅನಾಹುತ ಆಗ್ಯಾವ ನೋಡಿ ಬರ್ಲಿ ಆ ಕಡೆ. ಹಾ 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 ರೀ ಸುದ್ದಿ ಪಾಯಿಂಟ್ ಬರ್ರಿ. ಯಾವ್ರಣ್ಣ ಕಪ್ಪಲ್ ಗದ್ದಿ ಅವ್ರ ಕಪ್ಪಲ್ ಗದ್ದಿ ಸುದ್ದಿ ಪಾಯಿಂಟ್. ಥ್ಯಾಂಕ್ ಯು, ಧನ್ಯವಾದ. ಈಗ ನೋಡತ್ತೀರಿ ಅಲ್ಲಿ ಮನೆ 10 ದಿವಸಕ್ಕೂ ಇರ್ಬೇಕು. ನಂಬರ್ ಒಂದು ಇವ್ರೆ ಈಗ ಅದ ಲೈವ್ ಸ್ಟಾರ್ಟ್ ಅದ 967 ವರ್ಕರ್ 433 501. ಹೌದು, ಓಕೆ. ನಮ್ಗೆ ಅಲ್ಲಿ ಹೆಸರು ಹಾಕಿ ನನಗೊಂದು ವಾಟ್ಸಪ್ ಮಾಡಿಬಿಡ್ರಿ. ಸಿಗೊಂಡ್ರಿ ಈ ಕಡೆ ಬಂದಾಗ ಇಲ್ಲೇ ಇರ್ತೀರಲ್ರಿ? ಓಕೆ, ಥ್ಯಾಂಕ್ ಯು. ವಾಹನದ ಡ್ರೈವರ್ ಇದ್ದೀರೇನ್ರಿ?
ನಿಮ್ಮ ಗಾಡಿ ಇತ್ತು ರೀ? ಸುದ್ದಿ ಪಾಯಿಂಟ್ ನೋಡ್ತೀರಿ? ಎಸ್, ಓಕೆ, ಥ್ಯಾಂಕ್ ಯು. ನಿಮ್ಮ ವಾಹನ ಇತ್ತು ರೀ? ಮಾತಾಡ್ರಿ. ಎಲ್ಲ ಒಟ್ಟು ಆಲ್ಮೋಸ್ಟ್ ದೊಡ್ಡ ಅನಾಹುತ ತಪ್ಪೈತೆ ಅಷ್ಟೇ. ಎಲ್ಲ ರೈತಂತನ ಇದು ಡಾಕ್ಟರ್ಗಳು ರೈತರ ಕಬ್ಬು ರೈತರದವ್ರು. ಎಲ್ಲ ಮತ್ತೆ ಎಲ್ಲಿ ಎಲ್ಲ ಮಾಡ್ತಾರೆ. ಸುದ್ದಿ ಪಾಯಿಂಟ್ ರೀ, ಸುದ್ದಿ ಪಾಯಿಂಟ್ ಕಂಟಿನ್ಯೂ ಆಯ್ತು. ನಮ್ಮದ ಬೆಳಗಾವಿ ಹೇಳ್ರಿ. ಅಪ್ಡೇಟ್ ಕೊಟ್ಟಿರಿ ಫುಲ್ ಒಂಚೂರು ಇದು ಎಚ್ಚೆತ್ತುಕೊಳ್ಬೇಕಾಗಿತ್ತು ಇವರು. ಅಣ್ಣ ಹೆಚ್ಚಿ ಟ್ಯಾಕ್ಟರ್ದೇನು ತಪ್ಪಲ್ಲ. ಟ್ಯಾಕ್ಟರ್ ಬಂದ್ ರೈತರ ಸಂಘರು ಅವರು ರೈತ ಸಂಘ ಒಪ್ಕೋತಾನ. ಅದಕ್ಕೆ ಈ ಕಡೆ ರೈತ ಸಂಘರು ಹೆಂಗ್ ಮಾಡ್ಯಾರ ಸರ್, ಒಂದ್ 10 ವರ್ಷ ಆತ ಮಾಡ್ಯಾರ ಮುಗೋ ರೈತ ಸಂಘರ ಮಾಡಿ ನಮ್ಗೆ ಯಾರು ರೈತರಿಗೆ ಲಾಭ ಆಗಿಲ್ಲ. 2007 ಮಾಡ್ರು ನಮ್ಗೆ 600 ಟ್ಯಾಕ್ಟರ್ ಘೋಷಣೆ 1200 ರೂಪಾಯಿ ಘೋಷಣೆ ಮಾಡಿರ, 600 ರೂಪಾಯಿ ಅಂತ ಕೊಟ್ರ. ಆದ್ರೆ ಇವ್ರು 1 ರೂಪಾಯಿ ಬಂದಿಲ್ಲ. ಗುರ್ಲಾಪುರದಾಗ ಆ ಪೂಚಿದ ಮಕ್ಳ ಘೋಷಣೆ ಮಾಡ್ರ, ಅವ್ರು ಸ್ಟ್ರೈಕ್ ಮಾಡ್ರು ಎಲ್ಲ ಮಾಡ್ಸಿಂದ 1 ರೂಪಾಯಿ ಇಲ್ಲಿ ಟ್ಯಾಕ್ಟರ್ ಕಡೆ ಇವ್ರು ರೊಕ್ಕ ತಗೋರಿ. ಇವ್ರ ಏನ್ ಬಂದಾರಲ್ಲ ಇವತ್ತು ಕಲ್ಲು ಹೋದ್ರ ಅವ್ರ ರೊಕ್ಕ ತಗೋವ್ರ. ನನಗ ರೈತರ ಗಾಡಿ ಸೈಕಲ್ ಮಡ್ಗಳು ಕಲ್ಲು ಚೇಣಿ ಅವ್ರಿಗೆ ಹೇಳು. ಅವ್ರ ಮಕ್ಳ ಮಗನ ನೋಡಿ ಬಿಟ್ಟಂದ್ರ ರೋಡಿಗೆ ಮಾಡಾಕ್ ಬರ್ತಾರ ಮಕ್ಳವ್ರ. ಅಲ್ಲಿ ರೈತರ ಸಲುವಾಗಿ ಬರ್ಬೇಕ. ರೈತರ ಕಬ್ಬಿದ ಟ್ಯಾಕ್ಟರ್ ರೈತರು ಫ್ಯಾಕ್ಟ್ರಿ ಮಾಡಾಕ ಹೋಗಿ ಬಡ್ಲಿ ಅವ್ರ ಎಂಜಿನ್ ಬಡ್ಲಿ. ಆ ರೈತರ ಟ್ಯಾಕ್ಟರ್ ಸುಟ್ಟಂದ್ರ ಇವ್ರು ಆ ಕುಚ್ಚಿನ ಮಕ್ಳವ್ರ. ಇವ್ರು ರೈತರ ಅಲ್ಲಿ ಇವ್ರು ರೊಕ್ಕ ಸುಟ್ಕೇಸ್ ಬರ್ತಾರ. ಇವ್ರು ಸುಮ್ಮಕೊಂಡಾರ. ಹೆಚ್ಚಿಗೆ ಈಗ 2007 ನೀವು ಹಿಸ್ಟ್ರಿ ತೆಗೆದ್ ನೋಡ್ರಿ. 2007 ಟ್ಯಾಕ್ಟರ್ 1200 ರೂಪಾಯಿ ಘೋಷಣೆ ಮಾಡಿರಾಗ 1200 ರೂಪಾಯಿ ಘೋಷಣೆ ಮಾಡಿದ್ದ ಇವ್ರು 600 ರೂಪಾಯಿ ತಂದ್ ಇಟ್ಟಾಗ ಇವ್ರ ಸ್ಟ್ರೈಕ್ ಮಾಡ್ತಾರು. ಇಲ್ಲಿ ಚಾಲ ಇರ್ತದ ನಮ್ ಸರ್ಕಲ್ ಬಂದ್ ಇರ್ತದ್ದು. ಬೆಳಗಾವಿ ಜಿಲ್ಲಾದಾಗ ಕಬ್ ಚಾಲ ಇರ್ತಿದ್ವು ಆಗ ಹೆಂಗಿರ್ತಾರ ಸತೀಶ್ ಶುಗರ್ ಫ್ಯಾಕ್ಟ್ರಿ ಎಲ್ಲ ಅವ್ರು ಚಲೋ ಕಬ್ ಹೋಗ್ಬಿಡ್ತಿರಾಗ ಇವ್ರ ಸ್ಟ್ರೈಕ್ ಆಗುವ ಸತೀಶ್ ಶುಗರ್ ತಗೊಂಡು ರೊಕ್ಕ ತಗೋತಿದ್ರ. ಬೆಳಗಾವಿ ಜಿಲ್ಲಾದಾಗ ರೊಕ್ಕ ತಗೋತಿದ್ರು, ಇಲ್ಲಿ ತಗೋತಿದ್ರ. ಆಗ ಚಾಲೂ ಮಾಡ್ತಿದ್ರು ಫ್ಯಾಕ್ಟ್ರಿ ಅವರು. ಈಗ ಇಲ್ಲಿಂದ ಬಂದ್ ಮಾಡ್ತಿದ್ರು. ಬೆಳಗಾವಿ ಜಿಲ್ಲಾ ಚಾಲ ಇರ್ತಿದ್ರು. ಈಗ ಗುರ್ಲಾಪುರದಾಗ ಸ್ಟ್ರೈಕ್ ಮಾಡ್ಲ ನಮ್ ಗುರುಜಿ ಅವರು ನಮ್ಮ ಇವ್ರ ಪೂಜಾರಿ ಅವರು ಎಲ್ಲ ಸ್ಟ್ರೈಕ್ ಮಾಡ್ಲ. ಇವ್ರಿಗೆ ಏನಾಗೈತಿ ನಮ್ ಹೆಸರು ಕೆಟ್ಟ ಅಧ್ಯಕ್ಷ ಅಂತ ಸ್ಟ್ರೈಕ್ ಮಾಡಿ ಒಪ್ಪಿಗೆ ಅದಕ್ಕ. ಆದ್ರೆ ರೈತರಿಗೆ ಬಂದ್ ಹಾನಿ ಮಾಡ್ಬಾರ್ದು ಇವ್ರ. ರೈತರಿಗೆ ಹಾನಿ ಆಗಲ್ರಿ. ಒಬ್ಬೊಬ್ರು ಅತಿ ಬಡವರು ಕಬ್ಬು ಯಾರು ಬಾನ್ಸಂತ ಇಲ್ಲಿ ಬಂದಿರ ಅವ್ರು ನಮ್ಗೆ ದುಡ್ಯಾಕ ರೊಕ್ಕ ಚುಡಿ ಇಲ್ಲ ಅವ್ರಿಗೆ ಪ್ಯಾಕೇಜ್ ಕುರ್ಲಾಪುರದಾಗ ರೇಟ್ ಬಿಲ್ ಏನಕ್ಕೆ ಇದನ್ನ ಆತರ ಪ್ಯಾನಲ್ ಆತಾರಲ್ಲ ಅವ್ರೇನು ರೈತರು ಹೌದು ಅಲ್ಲೋ? ರೈತರಲ್ಲ ಹ್ಞೂ ಮತ್ರಿ ಅದು ಇವ್ರು ಸ್ಟ್ರೈಕ್ ಮಾಡಿದ ಏನ್ ಕೊಳಿಮಿತ್ರಿ. ಹರಿಯಾಗ ಎಲ್ಲಾ ಗಾಡಿಗಳು ಸುಟ್ಟಾರಲ್ಲ ಅಷ್ಟ್ರು ಮಾಲಕರು ಮುದಕ್ ಬರ್ಬೇಕ. ಇಲ್ಲಿ ಮುದಕಲ್ರಿ ಯಾವನಲ್ಲ ಅವನ ಮನೆಗೆ ಅವ್ನ ಎಪಾಯಿಂಟ್ ಮಾಡ ನಾನು ಕೈತಂದಾರ ಅವ್ರ ಅವ್ನ ಮೇಲೆ ಅವ್ರ ಮನೆಗೆ ಹೋಗೋದು ಮಾಡಿಬ್ರ ಅವನ ನಾಳೆ ಅವ್ರ ಮನೆಗೆ ಹೋಗಿ ಮುತ್ತಿಗೆ ಹಾಕೋದು. ರೋಡ್ ಜಂಪ್ ಮುತ್ತಿಗೆ ಹಾಕೋದಲ್ರಿ. ಆ ಮಗ ಹೆಂಗ್ ಸುಟ್ಟನಲ್ಲ ಆ ಮಗನ ಸುಟ್ಟ ಮನೆಗೆ ಅವನ ಮನೆಗೆ ರೈತ ಅಂತ ಹೇಳ್ತಿದ್ರ ಅಲ್ರಿ. ರೈತ ಹೇಳ್ತಾನ ಒಪ್ಪದನ ರೈತ ಇಲ್ಲವ
ರೈತರಿಗೆ ಏನು ಅನುಕೂಲ ಮಾಡಿಕೊಟ್ರು ರೈತರು ಗಾಡಿ ಸುಟ್ಟೋದವ ರೈತರು ಹಂಗ ಅಂತ ಎಸ್ ಅಂದ್ರೆ ಇಲ್ಲಿ ಹೇಳ್ತಾ ಇರೋದು ಜನ ಏನಂದ್ರೆ ಹೋರಾಟ ಮಾಡುವವರು ರೈತರು, ಇಲ್ಲಿ ವಾಹನಗಳು ಸಹಿತ ಇರುವಂತದ್ದು ರೈತರದನೆ. ಅಂತರ ರೈತರೇನು ನುಕ್ಸಾನ್ ಮಾಡ್ಕೊಂಡ್ರಂದ್ರ ಇದಕ್ಕೆ ಜವಾಬ್ದಾರಿ ಯಾರು? ಸೈಕಲ್ ಮೋಟರ್ 3 ಸೈಕಲ್ ಮೋಟರ್ ಸುಟ್ಟೋಗ್ಯಾರ ಅವ್ರೀಗ. ಮತ್ತೆ ಈಗಾಗಲೇ ಸೈಕಲ್ ಮೋಟರ್ಗಳು ಸಹಿತನ ಸುಟ್ಟಿರುವಂತದ್ದು. ಅಂದ್ರೆ ಯಾಕಂದ್ರೆ ಸ್ವಲ್ಪ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಏನಂದ್ರೆ ರೈತರನ್ನೇ ನೀವು ನುಕ್ಸಾನ್ ಮಾಡ್ಕೊಂಡ್ರಿ ಅಂದ್ರ ಯಾರ್ದು ನುಕ್ಸಾನು? ರೈತರದನೇ ನುಕ್ಸಾನ್ ಆಗೋದಿಲ್ಲ. ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಎಲ್ಲೋ ಒಂಚೂರು ಎಡವಿರುವಂತದ್ದು. ಸರ್ ಪ್ರತಿ ವರ್ಷ ಅವ್ರಿಗೆ ಸುಟ್ಟಿಗೆ ಸುಕ್ಕಿತ್ತ, ಆದ್ರೆ ಮೊದಲ ಸ್ಟ್ರೈಕ್ ಆಗಿತ್ತು, ಬೆಳಗಾವಿ ಜಿಲ್ಲಾದಾಗ ಸ್ಟ್ರೈಕ್ ಆಗಿರ್ಕಿಲ್ಲ. ಈ ಸಲ ಏನಾಗೈತಿ, ಗುಡ್ಲಾಪುರದಾಗ ನೇತನ ಗುರುಜಿಯವರು ಎಲ್ಲಾರು ಕೂಡಿಸಿಂದ ನೇತನ ಪೂಜಾರಿ ಅವರು ಎಲ್ಲಾ ಕೂಡ ಸ್ಟ್ರೈಕ್ ಮಾಡಿದ ನಂತರ ಹೆಚ್ಚಿಲ್ಲ ನಮ್ಗೆ 3,000 ರೂಪಾಯಿ ಇತ್ತ. 3,000 ರೂಪಾಯಿ ಇದ್ದಿದ್ದ 3,300 ರೂಪಾಯಿ 250 ರೂಪಾಯಿ ಸರ್ಕಾರದವರು 50 ರೂಪಾಯಿ ಸರ್ಕಾರ ಕೊಡಾಕ ಒಪ್ಕೊಂಡ್ರಿ. ಒಪ್ಕೊಂಡ್ರು ಅವ್ರು ಒಂದ್ ತೊಡೆ ಮನೆಗೆ ಒಪ್ಪಿಲ್ಲ ಅಂದ್ರೆ ಇವ್ರದ್ದು ಹೆಸರು ಕೆಡದಿಂದ ಗಬ್ರಿ ಸರ್ ನಿನ್ರಿ ಸಾಯಂಕಾಲ ಸೈದಾಪುರ ಜನರಲ್ ಮ್ಯಾನೇಜರ್ ಆಯ್ತು, ಏನ್ ಮ್ಯಾನೇಜರ್ ಆಯ್ತು, ಕಬ್ಬ ಸಂಘ ಆಯ್ತು, ನಿನ್ನೆ ಸಾಯಂಕಾಲ ನೀನ್ ಫೈನಲ್ ಆಗಿರ್ತಲ್ಲ. ಅರೆ ಫೈನಲ್ ಆದ ತಕ್ಷಣ ಇವತ್ತಿವ್ರ ಮುಂಜಾನೆ ಬಂದು ನಮಗ ಆ ಬಿಲ್ಲಿಗೆ ನಮಗ ಕಬಡ್ಡಿ ಇಲ್ಲ ಬಂದ್ ಅವರು ಈಗ ಟ್ಯಾಕ್ಟರ್ ಕೊಟ್ಟು ಹಾಕಿರ ನಡೀತೈತ್ರಿ. ಈಗ ಗಾಡಿಗಳು ಮುರಿಯತ್ತೀರ ಇಲ್ಲಿ ಕೊಡ್ತೀನ ಒಪ್ಕೊಂಡಿದ್ರಿ 3,300 ರೂಪಾಯಿ ಅವ್ರು ಹೂ ಅಂದಾರಿ. ಸ್ಟೇಟ್ಮೆಂಟ್ ಕೊಟ್ಟಾರಿ 62 ರೂಪಾಯಿ ಕ್ಲಿಯರ್ ಆಗೈತಿ ಅವ್ರದ್ದು. 60 ರೂಪಾಯಿ ಹೋಗ್ಬೇಕಾಯ್ತು, ಕ್ಲಿಯರ್ ಮಾಡ್ಯಾರಿ. ಕ್ಲಿಯರ್ ಮಾಡಿದ್ರು ರೈತರಿಗೆ ಏನಾಗೈತಿ, ಇದು ನೋಂದ್ ಏನಾಗೈತಿ ಗೊತ್ತಂడి, ಒಂದ್ ಬೆಳಿ ತೆಗಿಯ ಕೂಲಿ ಮೂಲದಿ ಕಬ್ಬಿಂದ ಒಂದ್ ಕುಳಿ ಆಗ್ತದ ಕಬ್ಬು ತೆಗಿಸ್ಕೊಂಡ್ರ ಸರ್ಕಾರ ಹಾಕೋತಾರ ಗೊಂಜಾಳ ಹಾಕೋತಾರ. ಬೇರೆ ಬೇರೆ 1 ಲಕ್ಷ ರೂಪಾಯಿ ಲಾಭ ಐತಿ, 1 ಲಕ್ಷ ರೂಪಾಯಿ ಲಾಭ ಆಗೈತಿ, 1 ಲಕ್ಷ ರೂಪಾಯಿ ಲಾಭ ಆಗೈತಿ ಅವ್ರಿಗೆ. ಅವ್ರ ಮಾತಿಗೆ ನಮ್ಗೆ ಬೆಲೆ ಸಿಗ್ಲಿಲ್ಲ. 1 ಎಕರೆಗೆ ರೀ ಸರ, 1 ಎಕರೆಗೆ 1 ಲಕ್ಷ ರೂಪಾಯಿ ಲಾಭ ಆಗೈತಿ. ಆದ್ರೆ ಇವರು ಬಾಂಕ್ಸಿಂದ ಸ್ಟ್ರೈಕ್ ಮಾಡಿಕೊಂಡು ಕಲ್ಲು ಹೋಗುವಾದ್ರ ರೈತರನ್ನ ಹಾಳು ಮಾಡಿ ಹೋದ್ರಲ್ಲ ಇವರು. ಸರ್ಕಾರ ಏನು ಮಾಡಿಲ್ಲ ಇವ್ರ. ಇದನ್ನ ತೋರಿಸ್ತೇವೆ ತಿಂಗಳು ಎಲ್ಲಾರಿ ಕಬ್ಬು ಬೆಳೆಸಿ ಎಲ್ಲಾ ಕಾಟ್ ಮಾಡಿ ಟ್ಯಾಕ್ಸಿ ಏನ್ ಮೋಸ ಮಾಡಿಲ್ಲ, ನಮ್ ರೈತರಿಗಿನ ಮೋಸ ಮಾಡಿ ಹೋದ್ರ ಇವ್ರ. ಎಲ್ಲ ಟ್ಯಾಕ್ಟರ್ ಸುಟ್ಟು ಹೋದ್ರ ತಕ್ಷಣ ಇವನ್ ಏನ್ ಮುದೋದ ರೈತ ಯಾರ್ದಾರ ಮೇನ್ ಬರ್ಲಿ ಇದಕ್ಕೆಲ್ಲಾ ಹೊಡೆ ತುಂಬಬೇಕು. ನೋಡ್ ಅವ್ರಿಗೆ ರೈತರಿಗೆಲ್ಲ ಅನುಕೂಲ ಮಾಡ್ಬೇಕು. ಅವ್ರು ರೈತ ಸಂಘ ಒಪ್ಕೋತಾನ ಅದಕ್ಕೆ. ಆ ರೈತ ಸಂಘ ಸುಖ್ಯ ಸ್ವಾತಂತ್ರ್ಯ ಸಂಘವ. ಎಸ್, ಓಕೆ, ಥ್ಯಾಂಕ್ ಯು. ಏನ್ರಿ ಇದು ಇದಾಯ್ತು ಅಲ್ಲಿ ಅಟ್ಕಾಶ್ ಕುಟ್ಟೊಂದು ಇದೇನು ಇಂಜನ್ ಜಗ್ಲಿಲ್ರಿ ಹಂಗ್ರಿ ಯಾಕೈತ್ರಿ ನಾ ಸುದ್ದಿ ಪಾಯಿಂಟ್ ಯಾವ ಚಾನಲ್ ಸುದ್ದಿ ಪಾಯಿಂಟ್ ನೀವು ಮಾತಾಡ್ಬೋದ ಅಲ್ಲಿ ಬೇರೆದವ್ರು ಮಾತಾಡ್ತಾರ.
ಅಣ್ಣ ಯಾರ ಡ್ರೈವರ್ ಇದ್ರಿ? ಫೋನ್ ಯೂಸ್ ಮಾಡ್ಕೊತ ಅಪ್ಡೇಟ್ ಮಾಡಿ ಫೋನ್ ಡ್ರೈವರ್ ಇದ್ರಿ? ಡ್ರೈವರ್ ಇದ್ರಿ ಯಾರು? ಇಲ್ಲಿ ಇದ್ದೀರಿ ನೀವ? ಇದ್ದಿರ್ಕಿಲ್ರಿ? ಇದ್ದವ್ರ ಮಾತಾಡ್ಸೋಕೆ ಅಂದ್ರೆ ಯಾವ ರೀತಿ ಇದ್ದವ್ರ ಇದು ಗೊತ್ತಾಗಂತ ಬಂದ್ರಿ ಈ ಕಡೆ? ಎಲ್ಲಾ ಕಡೆ ಫುಲ್ ಇದು ಇದ್ದಿತ್ರಿ ಒಮ್ಮೆ ಎಲ್ಲ ಕಡೆ ಮಂದಿ ಮಾಡಿದ್ರೆ ಒಂದ್ 400 ಒಂದ್ 300-400 ಮಂದಿ ಇದ್ರಿ. ಹೌದ್ರಿ? ಓಹೋ 400 ಮಂದಿ ಇದ್ರಿ. ಒಟ್ಟು ಗಾಡಿ ಸ್ಟಾರ್ಟ್ ಮಾಡುದು, ಹಾ. ಕಬ್ಬಿಗುರು ಹಚ್ಚುದು, ಅವ್ರದ್ದು ಗಡಬಡಿ ಐತಿವ್ರಿ. ಉರಿ ಐತ್ರಿ ಇದ್ರೊಳಗ? ಏ ಹೇಳ್ರಿ ಅವ್ರಿಗೆ. ಏ ಸರ, ಏ ಅಣ್ಣ, ಏ ಬ್ರದರ, ಏ ಇನ್ನ ಮ್ಯಾಲೆ ಉರಿ ಐತತ್ತ ನೋಡ್ರಿ. ಏ ಉರಿ ಐತತ್ತ ನೋಡ್ರಿ ಇದ್ರೊಳಗ. ಹಾ ಏನ್ ಮಾಡುದು ಇನ್ನೇನು ಆಗತ್ತೆ ಎಲ್ಲ ಹಾಗೆ ಮುಗದ ಹೋಗೈತ್ರಿ. ಏ ಮಾಲಕರು ಮಾತಾಡ್ಸಿನ್ ಕಾಣಿಸ್ತೈತ್ರಿ. ಏ ಮಾತಾಡ್ಸಿನ್ ಇನ್ ಪಾಪ ಅವ್ರು ಮಾತಾಡ್ಸಿನ್ ಮಾಡೋ ಹೇಳ್ರಿ ಏನು ಕೇಳ್ಬೇಕಲ್ಲ ಮತ್ತೆ ಫೋನ್ ಅವ್ನಿಗೆ ಏನ್ ಮಾಡುದು ಮತ್ ಇನ್ನೇನ್ ಮಾಡಕ್ ಬರ್ತದ್ರಿ ಪಾಪ ರೈತ ಎಲ್ಲಾ ಲಕ್ಷಣ ಆಗ್ಬಿಟ್ಟದ. ಹೊಸ ಡಬ್ಬಿ ಹೊಸ ಡೆಬಿನ ಇಂಜನ್ ತಗೊಂಡಿವ್ರಿ. ಇಂಜನ್ ತೋರ್ಸಿದ್ವಿ. ನಮ್ಮೆಲ್ಲ ಸಿಲಿಂಗ ಸುತ್ತಾರು ಇವತ್ತನ ಗಾಡಿ ಫಸ್ಟ್ ಸಲ ಅಲ್ಲೇನ್ ಇದ್ರಿ ಮಾತಾಡ್ರಿ. ಮಾಲಕ್ರು ನೀವರಿ? ಸುದ್ದಿ ಪಾಯಿಂಟ್ ಲೈಫ್ ಅಂದ್ರೆ ಈಗ ಮಾಲಕ್ರು ನೀವ ಈಗ ಸುದ್ದಿ ಗೊತ್ತಾದ ತಕ್ಷಣ ಬಂದಿರೋ ಹೆಂಗ್ರಿ ಸರಿ? ನೋಡ್ರಿ ನಾವ್ ಮದ ಕೇಳ್ಸತ್ತೇನ್ರಿ? ಕೇಳಿಸ್ತೈತಿ. ಈಗ ನೋಡಕ್ಕಾಗಲಿ ನಾವ ಇದನ್ನ ಏನೋ ಆಗ್ಬಾರ್ದ ಅನ್ನೋ ಉದ್ದೇಶಕ್ಕಾಗಿ ಈ ಡಬ್ಬಿ ಹತ್ರ ಇಲ್ಲಿ ಒಂದು 4 ಮಂದಿ ನಾವ್ ಯಾವತ್ತು ಇರತ್ತಿದ್ವಿ. ಈಗ ಮಧ್ಯಾಹ್ನ ಏನ್ ಗಾಡಿ ತಗೊಂಡ್ 4 ಮಂದಿ ಇದ್ದೀವಿ. ಉಳಿಕಿದವ್ರನ್ನ ಕಬ್ಬು ಗಿಡಕ್ ಹಚ್ಚಿದ್ವಿ ನಾವು. ಈ ತರ ಆಗುದಿಲ್ಲ ಅನ್ನೋದ ವಿಚಾರ. ಯಾಕಂದ್ರೆ ನಾವ ಪೆಟ್ರವರಿಗೆ ಹೊಂದಾಣಿಕೆ ಆಗಿ ನಿನ್ನೆ ಮೊನ್ನೆ ಎಲ್ಲಾ ಕುತ್ಕೊಂಡ ಅವ್ರ ನಾವ್ ಕೂಡಿ ಮಾತಾಡ್ಕೊಂಡ ಅದ ಏನ್ ಅವ್ರು ಕೊಡಾಕ ಸರ್ಕಾರದ ಏನ್ ಆದೇಶ ಐತಿ ಆ ಪ್ರಕಾರ ಕೊಡಾಕ ಅವರು ಒಪ್ಕೊಂಡಿದ್ರು. ಮುಂದೆ ಇದಕ್ಕೆ ಏನಾರಾದ್ರೂ ಈ ಕಾರ್ಖಾನೆದಿಂದ ನಾವು ಪ್ರತಿ ವರ್ಷ ಮುಂದಿನ ವರ್ಷ ಚಾಲು ಆಗೋದ್ನಾಗ ನಾವು ಹಿಂದಿನ ಬಿಲ್ ಹತ್ತಿ ಅದನ್ನ ಕೊಡ್ರಿ ಹೇಳಿ ಅನ್ನೋ ತಿಳಿದ ನಾವ್ ಅದನ್ನ ವಸೂಲಿ ಮಾಡಕ್ಕೂ ಗಡಿದ್ವಿ ನಾವು. ಆದ್ರೆ ಈ ಮುದೋಳದವ್ರು ಏನ್ ಇದು ಮಾಡ್ತಾರೋ ಅವ್ರು ಒಂದು ಹಠಕ್ ಬಿದ್ದಾಗ ಮಾಡ್ಯಾರ. ಇದ್ರು ಹಠಕ್ ಬಿದ್ದಾಗ ಮಾಡಿ ಈ ತರ ಮಾಡಿ ಒಂದ್ 50,000 ಡಬ್ಬಿ ಸುಟ್ರು, ಒಂದ್ 4-5 ಟ್ರ್ಯಾಕ್ಟರ್ ಸುಟ್ಟಾರು, ಒಂದ್ 5-6 ಸೈಕಲ್ ಮೋಟರ್ ಸುಟ್ಟಾರು. ಈ ತರ ಮಾಡ್ರ ಇದು ಫ್ಯಾಕ್ಟರಿ ಏನ್ ಇದ್ರದ ಲಾಸ್ ಇಲ್ಲ. ಈಗ ನಮ್ದು ನಾವ ನುಕ್ಸಾನ ರೈತರದ ನುಕ್ಸಾನ ಇದು. ರೈತರದ ನುಕ್ಸಾನ ಇದು. ಈಗ ಕಣ್ಣಾಬಿಡಿ ಕಬ್ಬ ಸುಟ್ರು, ಈಗ ಟ್ರ್ಯಾಕ್ಟರ್ ಸುಟ್ಟಾರು. ಟ್ರ್ಯಾಕ್ಟರ್ ಒಂದ್ ಇಂಜನ್ ತಗೋಬೇಕಾದ್ರೆ 10 ಲಕ್ಷ ರೂಪಾಯಿ ಐತಿ ಟ್ರ್ಯಾಕ್ಟರ್ ರೇಟ್. ಒಂದ್ ಗ್ಯಾಂಗ್ ರೆಡಿ ಮಾಡ್ಬೇಕಾದ್ರೆ ನಮ್ಗೆ 30-40 ಲಕ್ಷ ರೂಪಾಯಿ ಬೇಕಾಗತ್ತೆ. ಅದನ್ನ ಮಾಡಿ ಅದಕ್ಕೊಂದು ಯೂನಿಟಿ ಮಾಡಿ ಇಲ್ಲಿ ತಂದ ಕಬ್ಬ ಕಡಿಬೇಕಾದ ಪರಿಸ್ಥಿತಿ ರೈತಂದ ಏನಾಗಿರ್ತೈತಿ. ಇದು ಕಬ್ಬು ಬೆಳಿಬೇಕಾದ್ರೆ 12-14 ತಿಂಗಳದು ಕಬ್ಬದಾವ. ಈಗ ಇವು ಕಬ್ಬದಾವ ಅಂದ್ರೆ ಇದನ್ನ ನಾವು ತಗೊಂಡ್ಬಂದ್ ಸುಳ್ಸುದ್ರೆ ಇಲ್ಲಿ ಕಾರ್ಖಾನೆ ಕೊಟ್ಟಿವಿ ಅಂದ್ರೆ ನಮಗ್ ದುಡ್ಡು ಕೊಡ್ತಾರ ಅವ್ರು. ಇದನ್ನ ನಾವು ಇದನ್ನ ಮಾಡಿ ನಮ್ಮ ರೈತರಿಗೆನ ರೈತರ ಹೊಟ್ಟೆ ಮೇಲೆ ಕಾಲ್ ಕೊಟ್ಟಂಗಪ್ಪ. ಈಗ ಯಾಕೆ ನಾವು ಅವಸರ ಮಾಡಿ ಇದು ಮಾಡ್ತೀವಿ ಅಂದ್ರ ನಮಗ ಡಿಸೆಂಬರ್ದಾಗ ನಾವು ಇನ್ನೊಂದು ಗೊಂಜಾಳ ಆಗಲಿ ಗೋಧಿ ಸದಕ ಹೊಟ್ಟೆ ತಿನ್ನಾಕ್ ಬೇಕಲ್ಲ. ಗೋಧಿ ಸದಕ ಬೆಳ್ಯಾಕ ನಮ್ಗೆ ಅನುಕೂಲ ಆಗ್ಲಿ ಹೇಳಿ ಮುಖಟ ಕಬ್ಬ ಇದನ್ನ ಕಳಿಸ್ತಿರ್ತೀವಿ ನಾವು. ಕಳಿಸಿ ಗೋಧಿ ಸದಕ ಬೆಳೆದಂದ್ರ ಮಾರ್ಚ್ ಏಪ್ರಿಲ್ ಕುಲ್ಲ ಆಕತಿ.
ಆದ್ರೆ ನಾವು ಜೀವನಕ್ಕೆ ಹೋಗಿ ಅರಿಶಿನ ಹಚ್ಚಕ್ ಅನುಕೂಲ ಆಗೈತೆ ಅನ್ನೋ ಉದ್ದೇಶಕ್ಕಾಗಿ ನಮ್ಮಲ್ಲಿ ಒಂದು ರೊಟೇಷನ್ ಇರ್ತೈತಿ. ಆ ಪ್ರಕಾರ ನಾವು ಅವಸರ ಮಾಡಿ ಕಬ್ಬು ಕಡಿಬೇಕಾಕತಿ. ಅದ್ರ ಕಡದ್ ತಗೊಂಡ್ ನಮ್ಗೆ ರೈತರು ಈ ಟೈಪ್ ಮಾಡ್ಬೇಕು. ನಿಮ್ದು ಒಬ್ರು ಗಾಡಿ ಮಾಲಕರಾಗಿ ಏನೇನ್ ನುಕ್ಸಾನ್ ಆಗೈತ್ರಿ ನಿಮ್ದು? ಗಾಡಿ ಮಾಲಕರ ನೋಡ್ರಿ, ಟೈರ್ಗಳು ಹೊಡೆದಾರ, ಟೈರ್ಗಳು ಹೊಡೆದಾರು. ಮುಂದ ಈಗ ಟ್ರ್ಯಾಕ್ಟರ್ ಐತಿ, ಅದ್ ಟ್ರ್ಯಾಕ್ಟರ್ ಪೂರಾ ಸುಟ್ಟ 10 ಲಕ್ಷ ರೂಪಾಯಿ ಟ್ರ್ಯಾಕ್ಟರ್ ಪೂರಾ ಸುಟ್ಟ. ಮುಂದೆ ಈಗ ಬಾಂಬುಗಳ ಸೆಟ್ ಆಗ್ಬೇಕಾದ್ರೆ 20,000 ರೂಪಾಯಿ ಬೇಕು. ಒಂದು ಅದ ಸಿಲ್ಲಿಂಗ್ ಅನ್ನು ಹಗ್ಗನು ಬಾಂಬುಗಳು ತಯಾರಾಗ್ಬೇಕಾದ್ರೆ 20,000 ರೂಪಾಯಿ ಬೇಕು. ಅವತ್ತಿ ಬಾಂಬುಗಳ ಹಗ್ಗ ಎಲ್ಲ ಚೊಕ್ ಕಡದ ಸುಟ್ಟು ಹೋಗ್ಯಾವ. ಈಗ ಪ್ರತಿ ಒಂದ್ ಇದಕ್ಕೆ ಏನು ಇಲ್ಲ ಅಂದ್ರೂ ಒಂದ್ 20,000 ರೂಪಾಯಿ ಲಾಸ್ ಅದ. ಮುಂದೆ ಕಬ್ಬಿಂದ ಏನೈತಿ, ಕಬ್ಬಿಂದನೂ ಸುಟ್ಟಿದ್ರೆ ಅದು ಇಳುವರಿ ಅದ್ರದ್ದು ತೂಕ ಕಡಿಮೆ ಆಗೈತಿ, ಅದು ಲಾಸ್ ಆಗೈತಿ. ಬಂದ ಈಗ ಇದಕ್ಕೆ ಉರಿ ಹೆಚ್ಚಾರು ಟೈರ್ಗಳು ಹೊಡೆದು ಇದೆ, ಒಂದ್ 4-5 ಟೈರ್ ಹೊಡೆದು. ಒಂದ್ ಟೈರ್ ಸೆಟ್ ಹಾಕ್ಬೇಕಾದ್ರೆ 30,000 ರಿಂದ 40,000 ರೂಪಾಯಿ ಬೇಕಾಗೈತಿ. ಈಗ 4-5 ಅವರು ಟೈರ್ ಹೊಡೆದು. ಇದು ರೈತರದನ್ನಲ್ಲ, ಇವ್ರು ರೈತರನ್ನ ಟಾರ್ಗೆಟ್ ಮಾಡ್ತಿದ್ರ ಇದಕ್ಕ ಯಾರ ಮನೆ ಮಾಡೋರು? ಅದಕ್ಕಾಗಿ ಇದಕ್ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಇಲ್ಲ ಕಾರ್ಖಾನೆಗೆ ಇವ್ರು ಟಾರ್ಗೆಟ್ ಮಾಡ್ರೆ ಕಾರ್ಖಾನೆ ಅವ್ರ ಜೊತೆ ಬರ್ತಾರೆ. ರೈತರದ ನುಕ್ಸಾನ ಯಾಕೆ ಮಾಡ್ಬೇಕಾಗಿತ್ತು? ಅದ ನಮ್ದು ಆಗ್ರಹ ಏನೈತೆ ಅಂದ್ರ ರೈತರು ಈ ಟೈಪ್ ಮಾಡಬಾರ್ದಾಗಿತ್ತು, ಮಾಡ್ಯಾರ. ಇದನ್ನ ಪರಿಹಾರ ಕೊಡಿಸ್ಬೇಕು ನಮಗತ್ತೆ ಅನ್ನೋದು ಅಂತ ನಮ್ಮ ಅಭಿಪ್ರಾಯ. ಯಾವ್ರಿ? ನಾವಿಲ್ಲ ಸರ್, ರಾಮನಗೌಡ ಪಾಟೀಲ್ ನಮ್ಮ ಹತ್ತಿರದಾಗ ಬರ್ತೈತೆ. ಬಟ್ ಇನ್ನೇ ಎಲ್ರಿ ಬೆಂಕಿ ಅದು ಹಚ್ಚಿತ್ತಂದ್ರ ಆರ್ಸ್ಕೋರಿ. ಲೈವ್ ಸ್ಟಾರ್ಟ್ ಐತ್ರಿ. ಲೈವ್ ಐತಿ, ಈಗ ಸ್ಟಾರ್ಟ್ ಐತಿ ನೋಡ್ರಿ, ಫೇಸ್ಬುಕ್ ಲೈವ್ ರೀ. ಇದು ಟ್ರ್ಯಾಕ್ಟರ್ ಸಹಿತ ಸುಟ್ಟು ಸಂಪೂರ್ಣ ಕರಕಲಾಗಿರುವಂತದ್ದು ಟ್ರ್ಯಾಕ್ಟರ್ ಅನ್ನ ತೋರಿಸ್ತೇನೆ. ಮತ್ತೀಗ ಹೆಂಗಿದ್ರು ಸೆಕ್ಯೂರಿಟಿ ಐತಿ. ಸಂಪೂರ್ಣ ಟ್ರ್ಯಾಕ್ಟರ್ ಇಂಜಿನ್ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಇದು ಯಾವ್ದ್ರಿ? ನೀವ್ ಅಲ್ಲನ್ರಿ? 363 36 Gracias.
ಧನ್ಯವಾದ.